ದಿದ್ದಾವಲ್ಲಿ ಮುಂದ ಹೋಗೋದ್ಯಾವಲ್ಲಿ ದಾನ ಮಾಡಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ಅನ್ನುವಂತಹ ಕಡುಕೋಳದ ಮಡಿವಾಳೇಶ್ವರ ಪದ್ಯವನ್ನ ಬಹಳ ಸುಂದರವಾಗಿ ಹಾಡಿದ್ರು. ದಾನ ಮಾಡಿದ್ದು ದಾರಿ ಬುತ್ತಿಗಾಯಿತು ಅಂತ ಹೇಳ್ತಾರೆ. ನಾವು ದೈವಕ್ಕ ಏನು ಸಮರ್ಪಣೆಯನ್ನು ಮಾಡ್ತೀವಲ್ಲ ತಾಯಿ, ಏನು ಕೊಡ್ತೀವಲ್ಲ ಆ ದೈವ ಅದನ್ನ ಮರಳಿ ನಮಗ ಕೊಡುತ್ತ. ಅದು ಒಳ್ಳೇದನ್ನ ಕೊಟ್ರ ಒಳ್ಳೇದನ್ನ ಕೊಡುತ್ತ, ಕೆಟ್ಟದ್ದನ್ನ ಕೊಟ್ರ ಕೆಟ್ಟದ್ದನ್ನ ಕೊಡುತ್ತ. ಊರ ಹೊರಗ ಒಂದು ಮಠ, ಆ ಮಠದೊಳಗ ಒಬ್ಬ ತಾತನವರಿದ್ರು, ವಯಸ್ಸಾಗಿರುವಂತ ತಾತನವರು. ಆ ತಾತನವರು 4 ಜನ ತಂದೆ ತಾಯಿಗಳಿಲ್ಲದೆ ಇರುವಂತ ಸಣ್ಣ ಸಣ್ಣ ಮಕ್ಕಳನ್ನ ಸಾಕ್ತಾ ಇದ್ರಂತ. ಗುಡಿಸಲದ ಮಠ. ಒಮ್ಮೆ ಧಾರಾಕಾರ ಮಳೆಯಾಗಿ ಬಿಡುತ್ತೆ, ದೋ ಅಂತೇಳಿ ಮಳೆ ಸುರಿದು ಬಿಡುತ್ತೆ. ಅವಾಗ ಮಠದೊಳಗೆಲ್ಲ ನೀರು ಹೊಕ್ಕಬಿಟ್ಟು ಮಠದೊಳಗಿರುವಂತ ದವಸ ಧಾನ್ಯಗಳೆಲ್ಲ ಆ ನೀರಿಗೆ ಕೊಚ್ಕೊಂಡು ಹೋಗಿಬಿಟ್ಟು. ಅವಾಗ ತಾತನವರು ಆ ಸಣ್ಣ ಸಣ್ಣ ಮಕ್ಕಳ ಮಕ್ಕ ನೋಡಿ ಅಂತಾರಂತ, ಪಾ ಮಠದೊಳಗಿರುವಂತ ದವಸ ಧಾನ್ಯಗಳು ನೀರಿಗೆ ಕೊಚ್ಕೊಂಡು ಹೋಗಿಬಿಟ್ಟಾವ, ಹೋಗ್ರಪ್ಪ ಊರಾಗ ಸಾವುಕಾರ ಮನಿಗೆ ಹೋಗ್ರಿ. ಆ ಸಾವುಕಾರ ಮನಿಗೆ ಹೋಗಿ ನಾನ್ ಹೇಳಿನಂತೇಳಿ ಉಣ್ಣಾಕ ಪ್ರಸಾದಕ್ಕ ಊಟಕ್ಕ ಏನಾದ್ರೂ ಇಸ್ಕೊಂಡು ಬರ್ರಿ ಅಂದಾಗ ಆ 4 ಜನ ಹುಡುಗರು ಎಲ್ಲಿಗೆ ಬಂದ್ರು ಅಂದ್ರ ಆಗರ್ಭ ಶ್ರೀಮಂತನ ಮನೆಯ ಮುಂಭಾಗದೊಳಗ ಬಂದು ನಿಂತರು. ಊರಿಗೆ ಬಂತು. ಅವಾಗ ಆ ಶ್ರೀಮಂತ ಮನೆಯಿಂದ ಹೊರಗೆ ಬಂದು, ಯಾಕ್ರೋ ತಮ್ಮ ಮಠ ಬಿಟ್ಟು ಇಲ್ಲಿವರೆಗೂ ಬಂದಿರಲ್ಲ ಅಂದವ. ಅವಾಗ ಆ ಹುಡುಗರಂತಾರಂತ, ಇಲ್ರಿ ಸಾವುಕಾರ, ತಾತನವ್ರು ಹೇಳಿ ಕಳಿಸ್ಯಾರ, ನಿನ್ನೆ ಧಾರಾಕಾರ ಮಳೆಯಾಗಿ ಬಿಟ್ಟೈತೆಲ್ಲ, ಮಠದೊಳಗಿರುವಂತ ಆಶ್ರಮದೊಳಗಿರುವಂತ ದವಸ ಧಾನ್ಯಗಳೆಲ್ಲ ಕೊಚ್ಕೊಂಡು ಹೋಗಿಬಿಟ್ಟಾವ, ಹಾಗಾಗಿ ಪ್ರಸಾದಕ್ಕ ಉಣ್ಣಾಕ ಏನಾದ್ರೂ ಇದ್ರ ಕೊಡ್ರಿ ಅಂದ್ರ. ಆ ಹುಡುಗರು ಸಣ್ಣ ಸಣ್ಣ ಮಕ್ಕಳಿದ್ರು, 10-12 ವರ್ಷದ ಮಕ್ಕಳು. ಅವಾಗ ಆಗರ್ಭ ಶ್ರೀಮಂತ ಅವ ಅಂತಾನಂತ, ಏ ತಮ್ಮ ಮಳಿ ಮಠದ ಕಡೆ ಅಷ್ಟಾಗೈತೇನು ಅಂದವ. ಇಲ್ಲಿಯೂ ಮಳಿ ಆಗೈತಿ, ನಮ್ಮ ಮನೆಯೊಳಗೂ ಕೂಡ ನೀರು ಹೊಕ್ಕಾವ, ನಮ್ಮ ಮನೆಯೊಳಗಿರುವಂತ ದವಸ ಧಾನ್ಯಗಳು ಕೂಡ ಕೊಚ್ಕೊಂಡು ಹೋಗ್ಯಾವ ಅಂದವ. ನಾನಾ ಮಠದ ಕಡೆ ಊಟಕ್ಕೆ ಬರಬೇಕು ಅಂತ ಮಾಡಿದ್ಯ, ನೀವ ಬಂದ್ರಲ್ಲ ಅಂದವ. ಅಂದ್ರ ಇಲ್ಲ ಅಂತ ಹೇಳಿದ. ಅವಾಗ ಆ ಹುಡುಗರು ಮತ್ತ ತಾತನವ್ರ ಹತ್ರ ಬಂದ್ರು. ತಾತನವರ ಅವರ ಮನೆಯೊಳಗೂ ಕೂಡ ನೀರು ಹೊಕ್ಕಾವಂತ, ದವಸ ಧಾನ್ಯಗಳೆಲ್ಲ ನೀರಿನ ಸೆಳವಿಗೆ ಕೊಚ್ಕೊಂಡು ಹೋಗ್ಯಾವಂತ. ಅವಾಗ ತಾತನವರಂದ್ರಂತ, ತಮ್ಮ ಒಂದು ದಿನ ಉಪವಾಸ ಇದ್ರ ನಾವೇನು ಸತ್ ಹೋಗಂಗಿಲ್ಲ, ಕೊನೆ ಪಕ್ಷ ಮಲಗಾಕ ಒಂದಿಷ್ಟು ಹಾಸಿಗೆ ಆದ್ರೂ ಅವನ ಕಡೆ ಇಸ್ಕೊಂಡು ಬರ್ರಿ ಅಂದ್ರು. ಹಾಸಿಗೆ ಎಲ್ಲ ತೊಯ್ದು ಹೋಗಿ ಬಿಟ್ಟಿತ್ತು. ಕೊನೆ ಪಕ್ಷ ಮಲಗಾಕ ಒಂದಿಷ್ಟು ಹಾಸಿಗೆ ಆದ್ರೂ ಇಸ್ಕೊಂಡು ಬರ್ರಿ ಅಂದಾಗ ಮತ್ತ 4 ಜನ ಹುಡುಗರು ಮತ್ತ 1 ಕಿಲೋಮೀಟರ್ ನಡೀತಾ ಎಲ್ಲಿಗೆ ಬಂದ್ರು ಅಂದ್ರೆ ಶ್ರೀಮಂತನ ಮನಿಗೆ ಬಂದ್ರು. ಮತ್ತ ಯಾಕೆ ಬಂದ್ರು ಅಂತ ಕೇಳಿದವ. ಏನಿಲ್ರಿ ಸಾವುಕಾರ, ಉಣ್ಣಾಕ ಏನೂ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಠದಾಗಿರುವಂತ ಹಾಸಿಗೆಲ್ಲ ತೊಯ್ದು ಹೋಗಿಬಿಟ್ಟಾವ, ಒಂದಿಷ್ಟು ಮಲಗಾಕ ಹಾಸಿಗೆ ಆದ್ರೂ ಕೊಡ್ರಿ ಅಂತ ಕೇಳಿದ್ರು ಆ ಹುಡುಗರು. ಅವಾಗ ಆ ಸಾವುಕಾರನಿಗೆ ಇಲ್ಲ ಅಂತ ಅಣ್ಣಾಕ ಮನಸ್ಸು ಬರ್ಲಿಲ್ಲ. ತಮ್ಮ ಇಲ್ಲೇ ನಿಂದ್ರಿ ಅಂದವ. ಆ ಹುಡುಗರನ್ನ ಅಲ್ಲೇ ನಿಂದರ್ಸಿ ಏನ್ ಮಾಡಿದ ಅಂದ್ರ ಒಳಗ್ ಹೋಗಿ ಒಂದು ಚಾದಾರ ತಗೊಂಡು ಬಂದ. ಚಾದಾರ ಅಂದ್ರೆ ಗೊತ್ತಾಗತ್ತಲ್ಲ ತಾಯಿ, ಒಂದು ಚಾದಾರ ಮಡಿಚಿ ಇಟ್ಕೊಂಡು ಬಂದು ಆ ಹುಡುಗರ ಕೈಯಾಗ ಕೊಟ್ಟ. ಅದು ಎಂತ ಚಾದಾರ ಅಂತೀರಿ? ಅವ್ರ ತಾತ ಅಪ್ಪನ ಅಪ್ಪ ಅವ ಒಂದು 40 ವರ್ಷ ಮಕ್ಕೊಂದಿದ್ದ ಆ ಚಾದಾರದೊಳಗ. ಅವ್ರ ಅಪ್ಪ 20 ವರ್ಷ ಮಕ್ಕೊಂದಿದ್ದ, ಇವ 10 ವರ್ಷ ಮಕ್ಕೊಂದಿದ್ದ. ಅಂತ ಚಾದಾರನ ಮಡಿಚಿ ಆ ಹುಡುಗರ ಕೈಯಾಗ ತಂದು ಮಡಿಚಿ ಕೊಟ್ಟಿದ್ದ. ಆ ಹುಡುಗರು ತಗೊಂಡು ಬಂದು ತಾತನವ್ರ ಕೈಯಾಗ ಕೊಟ್ರು. ಈಗ ಮಲ್ಕೋಬೇಕು ಅಂತೇಳಿ ತಾತನವ್ರು ಜಾಡಿಸ್ದಾಗ ಇಡೀ ಕಣ್ಣಾರಿನ ಕಾಣಕತ್ತಿತ್ತು ಅದ್ರಾಗ. ಅಂತ ಚಾದಾರ ಕೊಟ್ಟು ಕಳಿಸಿದ್ದವ, ಇಡೀ ಊರ ಕಾಣಕತ್ತಿತ್ತು. ಅವಾಗ ಆ ಹುಡುಗರಂತಾರಂತ, ತಾತನವ್ರ ಆ ಸಾವುಕಾರ ಎಂತದನ್ನ ಕೊಟ್ಟಾನಲ್ಲ, ಕೊಡ್ರಿ ತಿಪ್ಪಿಗೆ ಒಗದು ಬರ್ತೀವಿ ಅಂದಾಗ ತಾತನವರಂತಾರಂತ, ದಾನದೊಳಗ ಎಂತಹ ಶಕ್ತಿ ಐತಿ ಅನ್ನೋದಕ್ಕೆ ಹೇಳಾಕತ್ತೀನಿ ತಾಯಿ. ತಾತನವರಂತಾರಂತ, ತಮ್ಮ ಇದನ್ನೇನು ತಿಪ್ಪ್ಯಾಗ ಒಗ್ಯಾಕ ಹೋಗ್ಬೇಡ್ರಪ್ಪ, ಒಳ್ಳೆ ಭದ್ರವಾಗಿ ಮಡಚಿಡ್ರಿ, ಒಂದು ಕಾಲಕ್ಕೆ ಉಪಯೋಗಕ್ಕೆ ಬರುತ್ತ ಅಂದ್ರ ತಾತನವ್ರು. ಆಯ್ತು ಅಂತೇಳಿ
ತಾತನವ್ರು ಹೇಳ್ಯಾರ ಅಂತೇಳಿ ಆ ಹುಡುಗರು ಮಡಿಚಿಟ್ರಂತ. ಕಾಲ ಅನ್ನುವಂಥದ್ದು ಹೀಗ ಇರಂಗಲ್ಲ ತಾಯಿ. ಹಗಲಿ ಆದ ಮ್ಯಾಲೆ ರಾತ್ರಿ ಆಗತ್ತ, ರಾತ್ರಿ ಆದ ನಂತರದೊಳಗೆ ಹಗಲಾಗತ್ತ. ಕಷ್ಟ ಬಂದ ಮ್ಯಾಗ ಸುಖ ಬರುತ್ತ, ಸುಖ ಬಂದ ಮ್ಯಾಗ ಕಷ್ಟ ಬರುತ್ತ. ಇದಕ್ಕ ಕಾಲ ಚಕ್ರ ಅಂತ ಕರ್ಕೊಂಡು ಬರ್ತಾರೆ. ಮತ್ತ ಒಂದ್ 6 ತಿಂಗಳ ಕಳೆದಿತ್ತು. ಮತ್ತ 6 ತಿಂಗಳ ಕಳೆದಾಗ ಮತ್ತ ದೋ ಅಂತ ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾತ. ಮಳಿ ಚಾಲು ಆಯ್ತಲ್ಲ, ಒಂದು ಸಿಡಿಲು ಬಂದು ಇವನ ಮನೆಗೆ ಬಡದು ಬಿಡ್ತು. ಮನಿಗೆ ಬಡದು ಬಿಡ್ತು. ಒಂದು ಸಿಡ್ಲು ಬಂದು, ಅಷ್ಟು ದೊಡ್ಡ ಮನಿ ಕಟ್ಟಿದ್ದ, ಸಿಡ್ಲು ಬಂದು ಇವನು ಮನಿಗೆ ಬಡಿಯಿತು. ಯಾರ ಮನಿಗೆ? ಆಗರ್ಭ ಶ್ರೀಮಂತನ ಮನಿಗೆ ಬಡದು ಬಿಡ್ತು. ಮಣಿ ಎನ್ನುವಂಥದ್ದು ದಗದಗಣೆ ಹತ್ತಿ ಉರಿಯಾಕ ಪ್ರಾರಂಭ ಮಾಡ್ತು. ಯಾರೂ ಆರ್ಸಾಕ ಮುಂದೆ ಬರ್ಲಿಲ್ಲ. ಯಾಕ? ಊರಾಗಷ್ಟು ಬೇಕಾಗಿದ್ದ ಅಂತವ. ತಾನು ಆರ್ಸಾಕ ಎಷ್ಟ ಪ್ರಯತ್ನ ಮಾಡಿದ್ರೂ ಕೂಡ ಕಣ್ಣು ಮುಂದ ಅವನು ಗಳಿಸಿರುವಂತಹ ಸಂಪತ್ತ ಸುಟ್ಟು ಹೋಗಿಬಿಟ್ಟಿತ್ತು. ದನ ಕಣಕ ಒಡವಿ ವಸ್ತ್ರ ಕಾಗದ ಪತ್ರ ಎಲ್ಲ ಮಣಿಯೊಳಗಿಟ್ಟಿದ್ನಲ್ಲ, ಸಿಡಿಲು ಬಡದು ಆ ಮಣಿ ಎಲ್ಲ ಸುಟ್ಟು ಬೂದಿಯಾಗಿ ಹೋಗಿಬಿಡುತ್ತೆ. ನೋಡುತ್ತಿದ್ದಂಗ ಬೀದಿ ಬಿಕಾರಿಯಾಗಿ ಹೋಗಿಬಿಟ್ಟ ಆಗರ್ಭ ಶ್ರೀಮಂತ. ಒಬ್ಬರ ಮಣಿ ಮುಂದೆ ಹೋಗಿ ನಿಂತು ಯಾರೂ ಒಂದು ಲೋಟ ನೀರು ಕೊಡ್ಲಿಲ್ಲ, ಒಂದು ತುತ್ತು ಅನ್ನ ಕೊಡ್ಲಿಲ್ಲ. ಅವಾಗ ತಾತನವ್ರ ಮಠ ನೆನಪಿಗೆ ಬಂತಂತ ನೋಡಿ. ಅಳ್ತಾ ಅಳ್ತಾ ಎಲ್ಲಿಗೆ ಬಂದ ಅಂದ್ರೆ ತಾತನವ್ರ ಮಠಕ್ಕೆ ಬಂದ. ಅವಾಗ ತಾತನವರು, ನಾನೇನು ಗಳಿಸಿದ್ನೆಲ್ಲ ಎಲ್ಲಾ ಸಿಡಿಲಿನ ಪಾಲಿಗೆ ಹೋಗಿಬಿಡು. ಮಣಿ ಎನ್ನುವಂಥದ್ದು ಸುಟ್ಟು ಬೂದಿಯಾಗಿ ಹೋಗಿಬಿಡು. ನಾನು ಗಳಿಸಿದ್ ನನ್ನ ಕಣ್ಣು ಮುಂದಣ ಸರ್ವನಾಶವಾಗಿ ಹೋಗಿಬಿಡು. ತಾತನವರು ಒಂದಿಷ್ಟು ಹಸಿವಾಗೈತಿ, ಏನಾದ್ರೂ ಊಟಕ್ಕೆ ಕೊಡ್ರಿ ಎಂದ ತಾತನವರು. ಅವಾಗ ತಾತನವರು ಆ 4 ಜನ ಹುಡುಗರಿಗೆ ಹೇಳಿದ್ರಂತ, ನೋಡ್ರಪ್ಪ, ಸಾವುಕಾರ ಬಾಳ್ ಹಸ್ಕೊಂಡು ಬಂದಾರ, ಒಂದಿಷ್ಟು ಏನಾದ್ರು ಉಣ್ಣಾಕ ಇದ್ರು ಕೊಡ್ರಿ ಅಂದಾಗ ಹಿಂದಕ್ಕ ಇವ ಮಾಡಿದಂಗ ಆ ಹುಡುಗರು ಏನೂ ಮಾಡ್ಲಿಲ್ಲ. ಬರ್ರಿ ಸಾವುಕಾರ ಅಂತೇಳಿ ಆಗರ್ಭ ಶ್ರೀಮಂತನನ್ನು ಕರ್ಕೊಂಡು ಹೋಗಿ ತುತ್ತು ಮಾಡಿ ಉಣಿಸಿದ್ರಂತ. ಅವಾಗ ಹೊಟ್ಟೆನೋ ತುಂಬ್ತು. ಮತ್ತ ತಾತನವ್ರ ಮುಂದೆ ಬಂದ. ತಾತನವರು ಪ್ರಸಾದ ಏನೋ ಆತ್, ಹೊಟ್ಟೆ ಏನೋ ತುಂಬ್ತು. ಮತ್ತ ನಾನು ಇಲ್ಲೇ ಮಲ್ಕೊಂತೀನ್ರಿ ಎಂದವ. ನಾನು ಇಲ್ಲೇ ಮಲ್ಕೊಳ್ತೀನಿ, ಮತ್ತ ಮಲ್ಕೊಳ್ಳಾಕ ಒಂದಿಷ್ಟು ಹಾಸಿಗೆ ಕೊಡ್ರಿ ಅಂತೇಳಿ ತಾತನವರನ್ನ ಕೇಳಿದವ. ಅವಾಗ ತಾತನವರಂದ್ರಂತ, 6 ತಿಂಗಳ ಹಿಂದೆ ಏನು ಕೊಟ್ಟಿದ್ನಲ್ಲ ಚಾದಾರ, ಅದನ್ನ ತಂದು ಅವಾಗ ಕೊಡು ಅಂದ್ರಂತ. 6 ತಿಂಗಳ ಹಿಂದೆ ಏನು ತಂದು ಕೊಟ್ಟಿದ್ನಲ್ಲ ಅದನ್ನ ತಂದು ಕೊಡು ಅಂದಾಗ ಆ ಹುಡುಗರು ತಂದು ಅವನ ಕೈಯಾಗ ಕೊಟ್ರಂತ. ಅವಾಗ ಅವನಿಗೆ ಸರ್ವಜ್ಞ ಮೂರ್ತಿಯ ವಚನ ನೆನಪಿಗೆ ಬಂತಂತ. ಕೊಟ್ಟಿದ್ದು ತನಗೆ, ನಾವೇನು ದೈವಕ್ಕೆ ಕೊಡ್ತೀವಲ್ಲ ಆ ದೈವ ನಮಗ ಅದನ್ನ ಕೊಡುತ್ತಂತ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಯಾರಿಗೆ? ಪರರಿಗೆ. ಬಚ್ಚಿಟ್ಟಿದ್ದು ಪರರಿಗೆ. ದಾನ ಧರ್ಮ ಮಾಡ್ಲಾರ್ದ ಹಾಗ ಕೂಡಿಟ್ರು ಅಂದ್ರ ಅದು ಇನ್ನೊಬ್ಬರ ಪಾಲು ಅಂತ. ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ. ಇಂತಹ ಪುಣ್ಯ ಕಾರ್ಯ ನಡೆದೈತಿ. ನಾಳೆ ದಿನ ತಾತನವರ ಪುಣ್ಯ ಸ್ಮರಣೋತ್ಸವ ನಡೆದೈತಿ. ಇಲ್ಲಿ 100 ಜನ ಬಂದು ಪ್ರಸಾದ ಮಾಡಿ ಹೋಗುತ್ತಾರೆ. ಅಂತಹ ಪ್ರಸಾದಕ್ಕೆ ನಾವೇನಾದ್ರೂ ಕೊಟ್ವಿ ಅಂದ್ರ ನಾವು 100 ಕೊಟ್ವಿ ಅಂದ್ರ ತಾತ ನಮಗ 1000 ಕೊಡ್ತಾನ. ನಾವು 1000 ಕೊಟ್ವಿ ಅಂದ್ರ 1,00,000 ಕೊಡ್ತಾನ. 1,00,000 ಕೊಟ್ವಿ ಅಂದ್ರ ಕೈ ತುಂಬುವಷ್ಟು ಕೊಡ್ತಾನ. ಕೊಟ್ಟಿದ್ದು ಕೆಟ್ಟಿತ್ತೆಣ್ಣ ಬೇಡ. ದಾನ ಮಾಡಿದ್ದು ಯಾವತ್ತೂ ಕೂಡ ಕೆಡಾಕ ಸಾಧ್ಯವೇ ಇಲ್ಲ ಅಂತನ ಸರ್ವಜ್ಞ ಮೂರ್ತಿ. ಮುಂದೆ ಕಟ್ಟಿ ಹುದು ಬುತ್ತಿ ಅಂತ. ಒಂದಾನೊಂದು ಕಾಲದೊಳಗ ನೀನು ದಾನ ಧರ್ಮ ಪರೋಪಕಾರವನ್ನ ಮಾಡಿದ್ದಿ ಅಂದ್ರ ನೀನು ಕಷ್ಟದ ಸಮಯದೊಳಗ ಇದ್ದಾಗ ಮರಿ ಬಸವಲಿಂಗ ತಾತ ಅಸಲು ಬಡ್ಡಿಯ ಸಮೇತವಾಗೇ ಕೊಡ್ತಾನ ಅನ್ನುವಂತಹ ಭಾವ ನಮ್ಮೊಳಗ ಬರಬೇಕಾಗತ್ತ ತಾಯಿ. ಅಂತೆಯೇ ನಾಳೆ ದಿನ ತಾತನವರ ಪುಣ್ಯ ಸ್ಮರಣೋತ್ಸವ, ಆ ನಂತರದೊಳಗ ದಾಸೋಹದ ಕಾರ್ಯಕ್ರಮ, ಆ ನಂತರದೊಳಗ ಕುಂಭಕ್ಕ ಹೆಸರನ್ನ ಬರೆಸುವಂತ ತಾಯಂದ್ರು. ಇಲ್ಲಿ ಕುಂಭ ಹೊರುವಂತಹ ಪದ್ಧತಿ ಐತೆ ತಾಯಿ. ವರ್ಷ ತಾವು ಆ ಕುಂಭ ಮಹೋತ್ಸವದೊಳಗ ತಾವೆಲ್ಲ ಭಾಗಿಯಾಗ್ತಿರಲ್ಲ, ಹಂಗ ನಾಳೆ ದಿನ ತಾತನವರ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ, ಜಾತ್ರೆಯ ಕಾರ್ಯಕ್ರಮ ಇರೋದ್ರಿಂದ ತಾಯಂದ್ರ ಆದಷ್ಟು ಬೇಗ ಏನು ಇನ್ನ ಒಂದು ತಾಸು 1.5 ತಾಸಿನೊಳಗ ತಮ್ಮ ಹೆಸರನ್ನ 101 ರೂಪಾಯಿಯನ್ನ ಕೊಟ್ಟು ನೋಂದಾಯಿಸಬೇಕು.
ಆ ನಂತರದೊಳಗ ತಾತನವರ ಕೃಪೆಗೆ ತಾವು ಪಾತ್ರರಾಗಬೇಕು, ಕೃತಾರ್ಥರಾಗಬೇಕು ಅನ್ನುವಂತ ಮಾತನ್ನ ಹೇಳುತ್ತಾ, ತಾಯಿ ಎಲ್ಲಿಗೆ ಹೇಳಕತ್ತಿದ್ದೆ ನಾನು? ತಾತನವರ ಚರಿತ್ರೆಗೆ ಬಂದಾಗ ಏನ್ ಹೇಳಕತ್ತಿದ್ದಮ್ಮ? ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್ ಅಂತ. ದೇಹ ಇಲ್ಲೇ ಐತಿ, ಮನಸ್ಸು ಎಲ್ಲೆಲ್ಲೇ ಐತಿ ಅಂತ. ಆ ಕೋತಿ ಸತ್ತು ಬಿದ್ದು ಬಿಟ್ಟಿತ್ತು. ಅವಾಗ ಆ ಉಟಕನೂರಿನೊಳಗಿರುವಂತಹ ಜನ ಎಲ್ಲ ಏನು ಮಾಡಿದ್ರು ಅಂದ್ರ ಪಟ್ಟಿ ಮಾಡಿದ್ರಂತ. ಊರಾಗ ಕೋತಿ ಸತ್ತೈತಿ ಅಂತೇಳಿ, ಅವ 50, ಇವ 100, ಅವ 10, ಇವ 20 ಅಂತೇಳಿ ಆ ಕೋತಿಯನ್ನ ಮಣ್ಣು ಮಾಡಬೇಕು, ಅದರ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತೇಳಿ ಪಟ್ಟಿ ಸಂಗ್ರಹ ಮಾಡಿದ. ಈ ಸುದ್ದಿ ಬೆಳ್ಳಿಗನೂರಿನೊಳಗಿರುವಂತಹ ಮರಿ ಬಸವಲಿಂಗ ತಾತನವರಿಗೆ ತಿಳಿಯಿತಂತ. ಅವಾಗ ಮರಿ ಬಸವಲಿಂಗ ತಾತನವರು ತಮ್ಮ ಶಿಷ್ಯರಲ್ಲಿ ಪ್ರಥಮರಾಗಿರುವಂತಹ ಪ್ರೀತಿಯ ಶಿಷ್ಯರಾಗಿರುವಂತಹ ನಾಗಪ್ಪ ತಾತನವರ ಜೊತೆ ಇತ್ತು. ಅವಸರವಾಗಿ ನಾಗಪ್ಪ ತಾತನವರ ಕೈ ಹಿಡ್ಕೊಂಡು ತಾತನವರು ಎಲ್ಲಿಗೆ ಬಂದ್ರು ಅಂದ್ರೆ ಉಟಕನೂರಿಗೆ ಬಂದ್ರಂತ. ಆ ಉಟಕನೂರಿನ ಅಗಸಯ್ಯ ಬಾಗಿಲದೊಳಗ 100 ಜನ ಕೂಡಿತ್ತು. ಕೋತಿ ಸತ್ತು ಬಿದ್ದು ಬಿಟ್ಟಿತ್ತು ಆ ಕಟ್ಟಿ ಮುಂದೆ. ಅವಾಗ ತಾತನವರು ಬಂದು ಕೇಳ್ತಾರ ಅಲ್ಲಿರುವಂತ ಜನರನ್ನ, ಅಣ್ಣ ಏನು ಅಂತ ಕೇಳಿದ್ರು. ಅಂದ್ರ ಏನಾಗೈತಿ ಅಂತ ಕೇಳಿದ್ರು ತಾತನವ್ರು. ಅವಾಗ ಆ ಉಟಕನೂರಿನ ಜನ ಅಂತಾರಂತ, ತಾತನವರ ಈ ಕೋತಿ ಗಿಡದಿಂದ ಗಿಡಕ್ಕೆ ಜಿಗಿಯುವಂತ ಸಮಯದೊಳಗ ಆಯಾ ತಪ್ಪಿ ಕಟ್ಟಿ ಮ್ಯಾಗ ಬಿದ್ದು ಬಿಡುತ್ತು. ಈ ಕೋತಿಯ ತಲೆಗೆ ಬಲವಾಗಿ ಪೆಟ್ಟು ಬಿದ್ದು ಈ ಕೋತಿ ಸತ್ತ ಹೋಗಿಬಿಟ್ಟೈತಿ ಅಂದಾಗ ತಾತನವರು ಆ ಕೋತಿಯ ಮುಂದೆ ಬಂದಂತಾರಂತ, ತಮ್ಮ ಮನಸ್ಸಿನ ಮಾತನ್ನ ಅಂತಾರಂತ. ಒಂದಾನೊಂದು ಕಾಲದೊಳಗ ಲಂಕೆಗೆ ದಾರಿಯನ್ನ ಮಾಡುವುದಕ್ಕಾಗಿ, ಸೇತುವೆಯನ್ನ ಕಟ್ಟುವುದಕ್ಕಾಗಿ ಆಂಜನೇಯ ಸ್ವಾಮಿಯ ಜೊತೆಗಿದ್ದು ಸೇತುವೆಯನ್ನ ಕಟ್ಟಲಿಕ್ಕೆ ಸಹಾಯ ಮಾಡಿರುವಂತಹ ಪುಣ್ಯಮಯವಾಗಿರುವಂತಹ ವಂಶನಿಂದ ನಿನಗ ಸಾವು ಅಂದ್ರೆ ಏನು ಅಂದ್ರೆ ತಾತನವರು ಆ ಕೋತಿ ಮುಂದೆ ನಿಂತು ನಿನಗ ಸಾವು ಅಂದ್ರೇನು? ನಿನ್ನ ವಂಶವೇ ಒಂದಾನೊಂದು ಕಾಲದೊಳಗ ಪುಣ್ಯಮಯವಾಗಿರುವಂತಹ ಕೆಲಸವನ್ನ ಮಾಡೈತಿ. ನಿನಗ ಸಾವು ಅಂದ್ರೇನು? ವೀರಾಂಜನೇಯ ಸ್ವಾಮಿ 7 ಜನ ಚಿರಂಜೀವಿಗಳಲ್ಲಿ ಒಬ್ಬ. ಅಂತಹ ವೀರಾಂಜನೇಯ ಸ್ವಾಮಿಯ ಅಪರಾವತಾರಿಯಾಗಿರುವಂತಹ ನಿನಗ ಸಾವು ಅಂದ್ರೇನು ಅಂತೇಳಿ ತಾತನವರು ಈ ಮಾತನ್ನ ಹೇಳಿ, ಏಯ್ ಕೋತಿ ಏಳು ಅಂದ್ರು. ಏಯ್ ಕೋತಿ ಏಳು ಅಂದ ತಕ್ಷಣದೊಳಗ ಅವಾಗ ಸತ್ತಿರುವಂತಹ ಕೋತಿ ಯಾವಾಗ ತಾತನವರ ಮಾತು ಆ ಕೋತಿಯ ಕಿವಿಗೆ ಬಿದ್ದುವಲ್ಲ, ಅವಾಗ ಸತ್ತಿರುವಂತಹ ಕೋತಿ ನಿಧಾನವಾಗಿ ಕಣ್ಣು ತೆಗೆದು ಮರಿ ಬಸವಲಿಂಗ ತಾತನವರನ್ನ ನೋಡಾಕತ್ತಿತ್ತಂತ ನೋಡ್ರಿ. ನಿಧಾನವಾಗಿ ಕಣ್ಣು ತೆಗೆದು ಮರಿ ಬಸವಲಿಂಗ ತಾತನವರನ್ನ ನೋಡಾಕತ್ತಿತ್ತು. ತಾತನವರಿಗೆ ಅಷ್ಟಿಷ್ಟ ಆನಂದ ಆಗಲಿಲ್ಲ. ತಾತನವರು ಕುಣದಾಡಿ ಬಿಟ್ರಂತ. ತಾತನವರು ಕುಣದಾಡಿ ತಮ್ಮಲ್ಲಿರುವಂತಹ ತಾವು ತಂದಿರುವಂತಹ ಹಣ್ಣನ್ನ ಆ ಕೋತಿಗೆ ತಿಣಿಸಿದ್ರಂತ. ಆ ಕೋತಿಗೆ ತಿಣಿಸಿ ಆ ಕೋತಿಯ ಮೈ ಸವರಿದ್ರು. ಆ ಕೋತಿಯ ತಲೆ ಸವರಿದಾಗ ಅವಾಗ ಆ ಕೋತಿ ಏನು ಮಾಡುತ್ತು ಅಂದ್ರ, ನನಗ ಮರಳಿ ಪ್ರಾಣವನ್ನ ಕೊಟ್ಟಿರುವಂತಹ ಮೃತ್ಯುಂಜಯನೇನು ಅಂತೇಳಿ ಸದಾವಕಾಲ ಆ ಕೋತಿ ತಾತನವರು ಯಾವುದೇ ಊರಿಗೆ ಹೋದ್ರೂ ಕೂಡ ತಾತನವರ ಹಿಂದ ಹೋಗುತ್ತಾ ಇತ್ತಂತ. ತಾತನವರು ಎಲ್ಲೇ ಹೋದ್ರು, ಅಲಬನೂರಿಗೆ ಹೋದ್ರು ಹೋಗುತ್ತಾ ಇತ್ತು, ಬೆಳ್ಳಿಗನೂರಿಗೆ ಹೋದ್ರೂ ಹೋಗುತ್ತಾ ಇತ್ತು, ಕಲ್ಯಾಣ ಹುಡಿಯದ ಗ್ರಾಮಕ್ಕೆ ಹೋದ್ರೂ ಹೋಗುತ್ತಾ ಇತ್ತು. ಒಟ್ಟ ತಾತನವರು ಎಲ್ಲಿರ್ತಾರಲ್ಲ ಅಲ್ಲಿ ಹೋಗುತ್ತಾ ಇತ್ತಂತ ಆ ಕೋತಿ. ಸಕಲ ಜೀವಾತ್ಮರಿಗೂ ಕೂಡ ಲೇಸಣೆ ಬಯಸುವವರು ನಮ್ಮ ಕೂಡಲ ಸಂಗನ ಶರಣರು ಅಂತೇಳಿ ಪ್ರಾಣಿ ದಯಾಪರತೆಯನ್ನ ಹೊಂದಿದ್ರು ತಾತನವರು. ಈಗ ಅಖಂಡವಾಗಿರುವಂತಹ ಲೀಲೆ ಪವಾಡಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗ ತಾತನವರು ಸಂಚಾರವನ್ನ ಮಾಡ್ತಾ ಕಲ್ಯಾಣ ಹುಡೇದ ಅನ್ನುವಂತ ಗ್ರಾಮಕ್ಕೆ ಬರುತ್ತಾರೆ. ಆ ಕಲ್ಯಾಣ ಹುಡೇದ ಗ್ರಾಮದೊಳಗ ಹಿರೇಮಠದ ರಾಚಯ್ಯ ಸ್ವಾಮಿ ಅವರ ಧರ್ಮ ಪತ್ನಿಯಾಗಿರುವಂತಹ ಬಾಣಮ್ಮ ಅಂತ
ಹಿರೇಮಠದ ರಾಚಯ್ಯ ಸ್ವಾಮಿ ಅವರ ಧರ್ಮ ಪತ್ನಿಯಾಗಿರುವಂತಹ ಬಾಣಮ್ಮ ಅನ್ಯೋನ್ಯವಾಗಿ ಜೀವನವನ್ನ ಮಾಡ್ತಾ ಇದ್ದ. ಆ ಹಿರೇಮಠದ ರಾಚಯ್ಯ ಸ್ವಾಮಿಯವರಿಗೆ ತಾತನವರು ಏನಂತ ಕರೀತಾ ಇದ್ರು ಅಂದ್ರ ಅಕ್ಯಪ್ಪ ಅಂತ ಕರೀತಾ ಇದ್ರು. ಏನಂತ ಕರೀತಾ ಇದ್ರು ತಾಯಿ? ಅಕ್ಯಪ್ಪ ಅಂತ ಕರೀತಾ ಇದ್ರು. ಪ್ರೀತಿಯಿಂದ ಅಕ್ಯಪ್ಪ ಅಕ್ಯಪ್ಪ ಅಂತ ಕರೀತಾ ಇದ್ರು. ಯಾಕ ಅಕ್ಯಪ್ಪ ಅಂತ ಕರೀತಾ ಇದ್ರು ಅಂದ್ರ ಆ ರಾಚಯ್ಯ ಸ್ವಾಮಿಯವರು ಅಕ್ಕಿಯ ವ್ಯಾಪಾರವನ್ನು ಮಾಡ್ತಾ ಇದ್ರಂತ. ಹಾಗಾಗಿ ಅವರಿಗೆ ಪ್ರೀತಿಯಿಂದ ಅಕ್ಯಪ್ಪ ಅಕ್ಯಪ್ಪ ಅಂತ ಕರೀತಾ ಇದ್ರು. ಆ ರಾಚಯ್ಯ ಸ್ವಾಮಿ ಬಾಣಮ್ಮನವರ ದ್ವಿತೀಯ ಸುಪುತ್ರನಾಗಿರುವಂತಹ ಬಸವರಾಜ. ಆ ಬಸವರಾಜ ಅನ್ನುವಂತಹ ಹುಡುಗ ವಿಪರೀತವಾಗಿರುವಂತಹ ಕಾಯಿಲೆಯಿಂದ ಬಳಲಾಕತ್ತಿದ್ದ. ಅನೇಕ ವೈದ್ಯರ ಹತ್ತಿರ ಹೋಗಿ ಔಷಧಿ ಉಪಚಾರವನ್ನ ಕೊಡಿಸಿದ್ದರೂ ಕೂಡ ಅವರ ಮಗನಾಗಿರುವಂತಹ ಬಸವರಾಜನಿಗೆ ಬಂದಿರುವಂತಹ ರೋಗ ಏನು ಕಡಿಮೆಯಾಗಲಿಲ್ಲ. ಆ ಬಾಲಕನಾಗಿರುವಂತಹ ಬಸವರಾಜ ಹಾಸಿಗೆಯನ್ನು ಹಿಡಿದು ಬಿಟ್ಟ. ಹಾಸಿಗೆಯನ್ನು ಹಿಡಿದಾಗ ರಾಚಯ್ಯ ಸ್ವಾಮಿಯವರು ಮತ್ತು ಬಾಣಮ್ಮನವರು ತಲೆಯ ಮೇಲೆ ಕೈಯನ್ನು ಹೊತ್ಕೊಂಡು ಕುಂತ್ರಂತ. ಬೆಳೆಯುವಂತಹ ನಮ್ಮ ಮಗ ಕಣ್ಣು ಮುಂದಾಣ ಹಾಸಿಗೆಯನ್ನ ಹಿಡಿದು ಬಿಟ್ಟಾನಲ್ಲ ಅಂತೇಳಿ ನಿತ್ಯ ದುಃಖವನ್ನ ಪಡುತ್ತಾ, ನಿತ್ಯ ವ್ಯತೆಯನ್ನ ಪಡುತ್ತಾ, ನಿತ್ಯ ಸಂಕಟವನ್ನ ಪಡುತ್ತಾ, ಕಣ್ಣೀರಿನೊಳಗ ಕೈಯನ್ನ ತೊಳಿತಾ ಜೀವನವನ್ನ ಮಾಡುತ್ತಾ ಇದ್ದ. ಆ ಮಗನಿಗೆ ಹೋಗಿ ಗಂಜಿ ಕುಡಿಸಾಕ್ ಹೋದ್ರ ಆ ಗಂಜಿ ಹೊಳ್ಳಿ ಬರುತ್ತಾ ಇತ್ತಂತ. ನೀರು ಕುಡಿತಾ ಇದ್ದಿದ್ದಿಲ್ಲ, ಗಂಜಿ ಕುಡಿತಾ ಇದ್ದಿದ್ದಿಲ್ಲ. 8 ವರ್ಷದ ಬಾಲಕನಾಗಿರುವಂತಹ ಬಸವರಾಜ ಹಾಸಿಗೆಯನ್ನು ಹಿಡಿದು ಬಿಟ್ಟಿದ್ದ. ಅವಾಗ ರಾಚಯ್ಯ ಸ್ವಾಮಿಯವರಿಗೆ ಬಾಣಮ್ಮನವರಿಗೆ ಚಿಂತೆ ಆಯ್ತಂತ. ಅನೇಕ ಔಷಧಿ ಉಪಚಾರಗಳನ್ನ ಕೊಡಿಸಿದ್ರೂ ಕೂಡ ನಮ್ಮ ಮಗ ಹಾಸಿಗೆಯನ್ನು ಹಿಡ್ದಾನಲ್ಲ, ಸಾವಿನತ್ತ ಹೊಂಟಾನಲ್ಲ ಅಂತೇಳಿ ಚಿಂತೆಯನ್ನ ಮಾಡುವಾಗ ರಾಚಯ್ಯ ಸ್ವಾಮಿಯವರು ಬಾಣಮ್ಮನವರು ವಿಚಾರ ಮಾಡ್ತಾರಂತ. ಅಂಗೈ ಒಳಗ ನಾವು ಬೆಣ್ಣಿಯನ್ನು ಹಿಡ್ಕೊಂಡು ಊರು ತುಂಬ ತುಪ್ಪಕ್ಕಾಗಿ ಎಲ್ಲದಾಡಕತ್ತೀವಲ್ಲ ಅಂದ್ರಂತವ್ರು. ಭವರೋಗವನ್ನ ದೂರ ಮಾಡುವಂತಹ ಪುಣ್ಯ ಪುರುಷನಾಗಿರುವಂತಹ ಉಟಕನೂರಿನ ಬಸವಲಿಂಗ ತಾತನ ಆಶೀರ್ವಾದ ನಮ್ಮ ಮಗನಾಗಿರುವಂತಹ ಬಸವರಾಜನ ಮೇಲೆ ಆಯಿತು ಅಂದ್ರ ಮತ್ತ ನಮ್ಮ ಮಗನ ರೋಗ ದೂರವಾಗಬಹುದು. ನಮ್ಮ ಮಗ ರೋಗಿಯಾಗಿರುವಂತಹ ಮಗ ಆಗಬಹುದು ಅಂತೇಳಿ ತಮ್ಮ ಮಗನಾಗಿರುವಂತಹ ಬಸವರಾಜನನ್ನ ಹೊತ್ತುಕೊಂಡು ಎಲ್ಲಿಗೆ ಬಂದ್ರು ಅಂದ್ರ ತಾತನವರ ಹತ್ತಿರ ಬಂದ್ರಂತ. ತಾತನವರ ಹತ್ತಿರ ಬಂದು ಆ ತಮ್ಮ ಮಗನನ್ನ ತಾತನವರ ಪಾದದ ಅಡಿಯೊಳಗ ಹಾಕ್ತಾರ. ತಾತನವರ ಪಾದದ ಅಡಿಯೊಳಗ ಹಾಕಿ ಅಂತಾರಂತ, ತಾತ, ನನ್ನ ಮಗನನ್ನ ಬದುಕಿಸುವಂತಹ ಜವಾಬ್ದಾರಿ ನಿನ್ನ ಮೇಲಿರುವಂತದ್ದು. ನಿನ್ನ ಪಾದಕ್ಕೆ ನಾವು ತಂದು ಹಾಕಿ ಬಿಟ್ಟೀವಿ. ನಮ್ಮ ಮಗನನ್ನ ಬದುಕಿಸಿ ನಮಗ ಆಶೀರ್ವಾದವನ್ನ ಮಾಡುವಂತೇಳಿ ರಾಚಯ್ಯ ಬಾಣಮ್ಮ ದಂಪತಿಗಳು ಉಟಕನೂರಿನ ಮರಿ ಬಸವಲಿಂಗ ತಾತನವರ ಪಾದದ ಅಡಿಯೊಳಗ ತಮ್ಮ ಮಗನಾಗಿರುವಂತ ಬಸವರಾಜನನ್ನ, ರೋಗಿಯಾಗಿರುವಂತ ಬಸವರಾಜನನ್ನ ತಂದು ಹಾಕಿದಾಗ ಅವಾಗ ಮರಿ ಬಸವಲಿಂಗ ತಾತನವರು ಏನು ಮಾಡಿದ್ರು ಅಂದ್ರ ಆ 8 ವರ್ಷದ ಬಾಲಕನಾಗಿರುವಂತಹ ಬಸವರಾಜನನ್ನ ಎತ್ತಿಕೊಂಡು ತಮ್ಮ ತೊಡಿ ಮ್ಯಾಲೆ ಹಾಕಿಕೊಳ್ತಾರು. ಎತ್ತಿಕೊಂಡು ತಮ್ಮ ತೊಡಿ ಮ್ಯಾಲೆ ಹಾಕಿಕೊಂಡು ಏನು ಮಾಡಿದ್ರು ಅಂದ್ರ ತಮ್ಮ ಬಾಯಿಗೆ ಕೈ ಹಾಕ್ತಾರ. ತಮ್ಮ ಬಾಯಿಗೆ ಕೈ ಹಾಕಿ ಬಾಯಿಯೊಳಗಿರುವಂತಹ ಲಾಲಾರಸ ಅಂದ್ರ ಜ್ವಲ್ಲ ಅಂತ ಕರೀತಾರೆ. ಬಾಯಿಯೊಳಗಿರುವಂತಹ ಲಾಲಾರಸವನ್ನ ಹೀಗೆ ಕೈಯಿಂದ ತೆಗೆದುಕೊಂಡು ಆ ತಮ್ಮ ತೊಡೆಯ ಮೇಲೆ ಹಾಕಿಕೊಂಡಿರುವಂತಹ ಬಸವರಾಜನ ಬಾಲಕನಾಗಿರುವಂತಹ ಬಸವರಾಜನ ಬೆನ್ನಿಗೆ ಸವರುತ್ತಾರ ತಾತನು. ಬಸವರಾಜನ ಬೆನ್ನಿಗೆ ಸವರಿ ಆ ಬಸವರಾಜನ ತಲೆಯ ಮೇಲೆ ಹೀಗೆ ಕೈ ಇಟ್ಟರಲ್ಲ, ಅವಾಗ ರೋಗಿಯಾಗಿರುವಂತಹ ಬಸವರಾಜ ಏಕಕಾಲಕ್ಕ ಗುಣಮುಖನಾಗಿ ಹ್ಯಾಗಾದ ಹುಡುಗ ಅಂದ್ರ ನೋಡಾಕ ಒಳ್ಳೆ ಕಾಮಣ್ಣಾದಂಗಾದನಂತ ನೋಡುತ್ತಾರೆ. ನೋಡಾಕ ಒಳ್ಳೆ ಕಾಮಣ್ಣಾದಂಗಾದವ, ಮತ್ತ ಓಡಾಡಕತ್ತ ಮತ್ತ ಆರೋಗ್ಯವಂತನಾದ. ಅವಾಗ ರಾಚಯ್ಯ ಸ್ವಾಮಿಯವರು
ಬಾಣಮ್ಮ ತಾಯಿಯವರು ತಾತನ ಮುಂದೆ ಬಂದು ಕಣ್ಣೀರನ್ನ ಸುರಿಸುತ್ತಾ ಆನಂದ ಬಾಷ್ಪವನ್ನ ಸುರಿಸುತ್ತಾ, ತಾತ ನಮಗ ಪುಣ್ಯಮಯವಾಗಿ ಆಶೀರ್ವಾದವನ್ನ ಮಾಡಿ ಕೈ ಬಿಟ್ಟು ಹೋಗುವಂತಹ ನಮ್ಮ ಮಗನಿಗೆ ಪುನರ್ಜನ್ಮವನ್ನ ನೀಡಿರುವಂತಹ ಪುಣ್ಯಾತ್ಮ ನೀನು, ನಿನಗ ನಾವೇನು ಕೊಡಬೇಕು ಅಂತೇಳಿ ವಿನಮ್ರತಾ ಭಾವದಿಂದ ಈಗ ಕೈ ಮುಗಿದು ನಿಂತಿರುವಾಗ ತಾತ ಸಣ್ಣಿ ಮಾಡ್ತಾನಂತ. ನಿಮ್ಮ ರೊಕ್ಕ ಬ್ಯಾಡ, ನಿಮ್ಮ ರೂಪಾಯಿ ಬ್ಯಾಡ, ನಿಮ್ಮ ಆಸ್ತಿ ಬ್ಯಾಡ, ನಿಮ್ಮ ಅಂತಸ್ತು ಬ್ಯಾಡ, ನನಗ ನಿಮ್ಮ ಒಳಗಿರುವಂತಹ ನಿರ್ಮಲವಾಗಿರುವಂತಹ ಒಂದು ಭಕ್ತಿ ಕೊಟ್ರ ಸಾಕು ಅನ್ನುವಂತ ಸಣ್ಣೆಯನ್ನ ತಾತ ಮಾಡ್ತಾಳಂತ. ಅದಕ್ಕ ಬಸವಣ್ಣವ್ರು ಹೇಳ್ತಾರಲ್ಲ, ತಾಯಿ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಗಿತ್ತು, ವೇದವನೋದಿದ ಬ್ರಹ್ಮಣ ಶಿರ ಹೋಯಿತ್ತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತರ ಬಸವಣ್ಣವರು. ಭಕ್ತಿಯಂ ಮುಕ್ತಿಗೆ ಮೂಲ ಅಂತ. ನಾವು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಕೊಡುವಂಥದ್ದಲ್ಲ, ನಿರ್ಮಲ ಮನಸ್ಸಿನಿಂದ 100 ಕೊಟ್ವಿ ಅಂದ್ರೆ 1000 ಕೊಡ್ತಾನ, 1000 ಕೊಟ್ವಿ ಅಂದ್ರೆ 1,00,000 ಕೊಡ್ತಾನ. ಕೊಡುವಂತಹ ನಿರ್ಮಲ ಮನಸ್ಸಿನ ಭಕ್ತಿ ಇರಬೇಕಷ್ಟ ಅಂತ. ನಮ್ಮ ಭಕ್ತಿ ಹೇಗ ತಾಯಿ ಅಂದ್ರ, ಯಾವನೋ ಒಬ್ಬ ನನ್ನಂತಾವ ತಾತನವ್ರ ಕಡೆ ಹೋದ್ನಂತ. ತಾತನವ್ರ ನನಗ ಮಕ್ಕಳಾಗಿಲ್ಲ ನೋಡ್ರಿ ಅಂದವ. ತಾತನವ್ರು ಎಲ್ಲರಿಗೆ ಆಶೀರ್ವಾದ ಮಾಡಿದ್ರು, ಅವ್ರಿಗೆಲ್ಲ ಮಕ್ಕಳಾಗಿದ್ದು. ಈ ಸುದ್ದಿ ಅವ್ ಗೊತ್ತಾತ. ತಾತನವ್ರ ನನಗ ಮಕ್ಕಳಾಗಿಲ್ಲ ನೋಡ್ರಿ ಅಂದಾಗ ತಾತನವ್ರು ಏನು ಮಾಡಿದ್ರು ಅಂದ್ರ 2 ಉತ್ತತ್ತಿ ಕೊಟ್ರಂತ. ಆ ಉತ್ತತ್ತಿ ತಗೊಂಡ್ ಹೋಗಿ ಮತ್ತ ಒಂದು 2 ತಿಂಗಳಾದ ಮ್ಯಾಗ ಬಂದ, ಏನ್ರಿ ತಾತನವ್ರ ಉತ್ತತ್ತಿ ಕೊಟ್ರಿ ಅದಕ್ಕೂ ಮಕ್ಕಳಾಗಿಲ್ಲ ಅಂದಾಗ ಕಲ್ಸಕ್ರಿ ಕೊಟ್ರಂತ. ಆ ಕಲ್ಸಕ್ರಿ ಕೊಟ್ಟು ಮತ್ತ ಒಂದು 1.5 ತಿಂಗಳಿಗೆ ಬಂದ, ಏನ್ರಿ ತಾತನವ್ರು ಉತ್ತತ್ತಿ ಕೊಟ್ರಿ ಮಕ್ಕಳಾಗಲಿಲ್ಲ, ಕಲ್ಸಕ್ರಿ ಕೊಟ್ರಿ ಮಕ್ಕಳಾಗಲಿಲ್ಲ ಅಂದಾಗ ತಾತನವ್ರು ಏನು ಮಾಡಿದ್ರು ಅಂದ್ರ ಒಂದು ತಾಮ್ರ ತಗಡು ಬರೆದು ಕಟ್ಟಿದ್ರಂತವ್ರು. ತಾಮ್ರ ತಗಡು ಬರೆದು ಕಟ್ಟಿದ್ರು. ಮತ್ 1 ತಿಂಗಳಿಗೆ ಬಂದ, ಉತ್ತತ್ತಿ ಕೊಟ್ರಿ ಮಕ್ಕಳಾಗಲಿಲ್ಲ, ಕಲ್ಸಕ್ರಿ ಕೊಟ್ರಿ ಮಕ್ಕಳಾಗಲಿಲ್ಲ, ತಾಮ್ರ ತಗಡು ಬರೆದು ಕೊಟ್ರಿ ಮಕ್ಕಳಾಗಲಿಲ್ಲ ಅಂದಾಗ ಒಂದು ಅಂತರಗಾಯಿ, ಒಂದು ಕಾಯಿ ಆಶೀರ್ವಾದ ಮಾಡಿ ನಿನ್ನ ಮನಿ ಪೂರ್ವ ದಿಕ್ಕಿಗೆ ಕಟ್ಟಪ್ಪ ಅಂದ್ರಂತ. ಹೋಗಿ ಕಟ್ಟಿದವ. ಕಟ್ಟಿದ ಮ್ಯಾಗ ಮತ್ತ 15 ದಿನಕ್ಕೆ ಬಂದವ, ಏನ್ರಿ ತಾತನವ್ರ ನಿಮ್ಮ ಹತ್ರ ಶಕ್ತಿ ಅನ್ನೋದೈತೆ ಇಲ್ಲ ಅಂದವ. ನಮ್ದು ಹೆಂಗ ಹೋಗಿ ದೇವರಿಗೆ ಬೇಡ್ಕೊಂಡು ಊದನ ಕಡ್ಡಿ ಬೆಳಗಿದ ತಕ್ಷಣ ಆ ದೇವ್ರು ನಾವು ಬೇಡಿದ್ದನ್ನ ಕೊಟ್ಟ ಅಂದ್ರ ಅವನ ಹತ್ರ ಶಕ್ತಿ ಐತಿ ಅಂತ. ಇಲ್ಲ ಅಂದ್ರೆ ಏನು ಶಕ್ತಿನ ಇಲ್ಲ ಬಿಡು ಅಂತೀವ್ ನಾವು. ಅವಾಗ ರಿಸಲ್ಟ್ ಬರ್ಬೇಕು, ನಮಗ ತಡ ಆಗಬಾರ್ದು ಅಂತ. ಬಂದಂದವ, ಉತ್ತತ್ತಿ ಕೊಟ್ರಿ ಮಕ್ಕಳಾಗಲಿಲ್ಲ, ಕಲ್ಸಕ್ರಿ ಕೊಟ್ರಿ ಮಕ್ಕಳಾಗಲಿಲ್ಲ, ತಾಮ್ರ ತಗಡ ಬರೆದು ಕೊಟ್ರಿ ಮಕ್ಕಳಾಗಲಿಲ್ಲ, ಅಂತರ್ಗಾಯಿ ಆಶೀರ್ವಾದ ಮಾಡಿ ಕೊಟ್ರಿ ಮಕ್ಕಳಾಗಲಿಲ್ಲ, ನಿಮ್ಮ ಹತ್ರ ಶಕ್ತಿ ಐತಿಲ್ಲ ಅಂತ ಕೇಳಿದ್. ಅವಾಗ ತಾತನವ್ರು ಅಂದ್ರಂತ, ತಮ್ಮ ಯಾವಾಗ ನೋಡಿದ್ರು ಒಬ್ಬನ ಬರ್ತಿ, ನಿನ್ ಹೆಂಡತಿ ಕರ್ಕೊಂಡ್ ಬಾ, ಆಕಿನ ಮಕ್ಕಲಕ್ಷಣ ನೋಡಿ ಮಕ್ಕಳಾಗತ್ತಾವ ಇಲ್ಲ ಹೇಳ್ತೀನಿ ಅಂದ್ರಂತ ತಾತನ. ಅವಾಗವ ಅನ್ನಂತ ತಾತನವ್ರ ನನಗಿನ್ನ ಮದುವೆನಾಗಿಲ್ ನೋಡ್ರಿ ಅನ್ನಂತವ. ನನಗಿನ್ನ ಮದುವೆನಾಗಿಲ್ ನೋಡ್ರಿ. ಇಂಥವ್ರು ಇರ್ತಾರ. ತಾತನವ್ರು ಹಣಿ ಹಣಿ ಬಡ್ಕೊಂಡ್ರಂತ. ಇದ್ರ ನಿನ್ನಂತಾರ ಇರ್ಬೇಕಪ್ಪ ಜಗತ್ನ್ಯಾಗ ಅಂದ್ರ. ಮದುವೆ ಇಲ್ಲದ ಹ್ಯಾಗ ಮಕ್ಕಳಿಲ್ಲಲ್ಲ, ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ ಅಂತ. ಆ ರಾಚಯ್ಯ ಸ್ವಾಮಿಯವರು, ಆ ನಂತರ ಬಾಣಮ್ಮನವರು ತಾತನ ಪಾದಕ್ಕ ತಮ್ಮಲ್ಲಿರುವಂತಹ ನಿರ್ಮಲವಾಗಿರುವಂತಹ ಭಕ್ತಿಯನ್ನ ಅರ್ಪಿಸಿ ತಾತನ ಕೃಪೆಗೆ ಅದಾಗಲೇ ಅವರು ಪಾತ್ರರಾಗಿ ಬಿಟ್ಟಿದ್ದರು ಅಂತೇಳಿ. ಹಾಗ ತಾತ ಅನೇಕ ಲೀಲೆ ಪವಾಡಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗ ಗೌಡನ ಬಾವಿಯ ಗ್ರಾಮಸ್ಥರು ತಾತನ ಹತ್ರ ಬರ್ತಾರೆ. ಗೌಡನ ಬಾವಿಯ ಗ್ರಾಮಸ್ಥರೆಲ್ಲ ತಾತನ ಕೀರ್ತಿಯ ವಾರ್ತೆಯನ್ನು ಕೇಳಿರುವಂತಹ ಗೌಡನ ಬಾವಿಯ ಗ್ರಾಮಸ್ಥರು ತಾತನ ಹತ್ರ ಬರ್ತಾರೆ. ತಾತ ಅನೇಕ ಊರುಗಳಿಗೆ ಹೋಗಿ ಅನೇಕ ಜನ ಭಕ್ತರನ್ನ ಉದ್ಧಾರವನ್ನ ಮಾಡಿ ಬಡವರನ್ನ ಶ್ರೀಮಂತರನ್ನಾಗಿಸಿ ಅನೇಕ ಜನರ ರೋಗ ರುಜಿನಗಳನ್ನ ಕಳೆದು ಅವರ ಪಾಪ ಕರ್ಮಗಳನ್ನ ದೂರ ಮಾಡಿರುವಂತಹ ಪುಣ್ಯ ಪುರುಷನಾಗಿರುವಂತಹ ಉಟಕನೂರಿನ ಮಹಾತ್ಮನಾಗಿರುವಂತಹ ನೀನು
ನಮ್ಮ ಗ್ರಾಮಕ್ಕ ಆಗಮಿಸಿ ನಿನ್ನ ಪರಮ ಪವಿತ್ರವಾಗಿರುವಂತ ಪಾದವನ್ನ ನಮ್ಮ ಗ್ರಾಮದೊಳಗಿಟ್ಟು ನಮ್ಮ ಗೌಡನ ಬಾವಿಯ ಗ್ರಾಮವನ್ನ ಉದ್ಧರಿಸುವಂತೇಳಿ ತಾತನವರ ಮುಂದೆ ಬಂದು ಈಗ ಭಕ್ತಿಯಿಂದ ಬೇಡಿಕೊಂಡಿರುವಂತ ಸಮಯದೊಳಗ ಅವಾಗ ಮರಿ ಬಸವಲಿಂಗ ತಾತನವರು ಆ ಗೌಡನ ಬಾವಿಯ ಭಕ್ತರ ಭಕ್ತಿಗೆ ಮನಸ್ಸೋತು ಎಲ್ಲಿಗೆ ಹೋಗ್ತಾರ ಅಂದ್ರ ಆ ಗೌಡನ ಬಾವಿಗೆ ಹೋಗಿ ಒಂದು ಕಟ್ಟೆಯನ್ನ ಕಟ್ಟಿಸ್ತಾರ. ತಾತನವರು ಎಲ್ಲೆಲ್ಲಿ ಹೋಗ್ತಾ ಇದ್ರಲ್ಲ ಅಲ್ಲೆಲ್ಲಿ ಒಂದೊಂದು ಕಟ್ಟೆಯನ್ನ ಕಟ್ಟಿಸ್ತಾ ಇದ್ರು ಅಂತ. ಅದು ಮರಿ ಬಸವಲಿಂಗ ತಾತನವರ ಕಟ್ಟಿ ಅಂತೇಳಿ ಈಗಲೂ ಕೂಡ ಪ್ರಸಿದ್ಧವಾಗಿರುವಂತವು. ಯಾವ್ದ ಗ್ರಾಮಕ್ಕೆ ಹೋದ್ರೂ ಕೂಡ ತಾತನವರ ಸ್ವತಃ ಮುಂದೆ ನಿಂತು ಕಟ್ಟಿ ಕಟ್ಟಿಸ್ತಾ ಇದ್ರು. ಆ ಕಟ್ಟಿ ಮ್ಯಾಗ ಕುಂತು ಬಂದಿರುವಂತಹ ಭಕ್ತರ ಕಷ್ಟಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಇದ್ರು. ಗೌಡನ ಬಾವಿಯ ಸದ್ಭಕ್ತರು ಬಂದು ಬೇಡಿಕೊಂಡಿರುವಾಗ ಗುರುಗಳು ಮಹಾತ್ಮರು ಸುಮ್ಮನೆ ಬರಂಗಲ್ಲ ತಾಯಿ, ಸುಮ್ಮನೆ ಬರಂಗಲ್ಲ. ಅದಕ್ಕ ಕಡಕೋಳದ ಮಡಿವಾಳಪ್ಪನವರು ತಮ್ಮೊಂದು ತತ್ವ ಪದದೊಳಗ ಬರೆಯುತ್ತಾರೆ, ಮಹಾತ್ಮರು ಪುಣ್ಯ ಪುರುಷರು ಗುರುಗಳು ಆಗ ಬರಂಗಲ್ಲ. ಯಾವುದೋ ಒಂದು ಗ್ರಾಮಕ್ಕೆ ಬರಬೇಕಾಗಿತ್ತು ಅಂದ್ರ ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು ಅಂತ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು. ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು ಗರ್ವ ಅಹಂಕಾರ ಬಿಡಬೇಕು. ಗರ್ವ ಅಹಂಕಾರ ಬಿಡಬೇಕು. ರೂಢಿಯೊಳಗೆ ತಾ ಮಾಡಿ ನೀಡಿ ಮಾಡದಂತಿರಬೇಕು ಅಂತ. ಮಾಡಿ ನೀಡಿ ದಾನ ಧರ್ಮ ಪರೋಪಕಾರವನ್ನು ಮಾಡಿ ನೀಡದಂಗ ಇದ್ದಾಗ ಮಾತ್ರ ಪುಣ್ಯ ಪುರುಷರು ಮಹಾತ್ಮರು ಆ ಗ್ರಾಮಕ್ಕ ಆಗಮಿಸ್ತಾರಂತ. ಅಂತಹ ಭಾವದಿಂದ ಬಸವಲಿಂಗ ತಾತನವರು ಎಲ್ಲಿಗೆ ಬಂದ್ರು ಅಂದ್ರ ಗೌಡನ ಬಾವಿಗೆ ಬಂದು ಆ ಗೌಡನ ಬಾವಿಯೊಳಗ ಒಂದು ಕಟ್ಟೆಯನ್ನ ನಿರ್ಮಿಸಿ ಆ ಕಟ್ಟೆಯ ಮೇಲೆ ತಾತನವರು ಕುಂತಿರುತ್ತಾರೆ. ಕುಂತಾಗ ಆ ಗೌಡನ ಬಾವಿಯೊಳಗ ರಾಮಲಿಂಗಪ್ಪ ಅನ್ನುವಂತಹ ಒಬ್ಬ ಭಕ್ತ ತಾತನವರೇನು ಕಟ್ಟಿ ಮ್ಯಾಗ ಕುಂತಿದ್ರಲ್ಲ, ಓಡುತ್ತಾ ಓಡುತ್ತಾ ಎಲ್ಲಿಗೆ ಬಂದ ಅಂದ್ರ ತಾತನವರು ಕಟ್ಟಿ ಮ್ಯಾಗ ಕುಂತಿದ್ರು. ತಾತನವರ ಮುಂದೆ ಬಂದು ದುಃಖಿಸಿ ದುಃಖಿಸಿ ಅಳಾಕ ಪ್ರಾರಂಭ ಮಾಡ್ತಾನೆ. ಅವನನ್ನ ಗಮನಿಸಿರುವಂತಹ ತಾತನವರಂತಾರಂತ, ಅಣ್ಣ ಏನು ಅಂತ ಕೇಳಿದ್ರು. ಅಣ್ಣ ಏನು ಅಂತ ಕೇಳಿದಾಗ ಅವಾಗ ಆ ಗೌಡನ ಬಾವಿಯ ರಾಮಲಿಂಗಪ್ಪ ಅಂತಾನಂತ. ಏನಿಲ್ರಿ ತಾತನವರ, ತಂದೆ ತಾಯಿನ ದೇವರು ಅಂತಾರ. ನಾನು ಸಣ್ಣವಿದ್ದಾಗ 8 ವರ್ಷದ ಬಾಲಕನಿದ್ದಾಗ ನನ್ನ ತಂದೆ ಶಿವನ ಪಾದವನ್ನು ಸೇರಿಬಿಟ್ಟು, ಆದ್ರೆ ನನ್ನ ತಾಯಿ ತಂದೆಯಾಗಿ ತಾಯಿಯಾಗಿ ಬಂಧು ಬಳಗ ಎಲ್ಲವೂ ಸರ್ವವೇ ಆಗಿ ನನ್ನನ್ನ ಸಾಕಿ ಸಲುಹಿ ದೊಡ್ಡವನನ್ನಾಗಿ ಮಾಡಿಬಿಟ್ಟಾಳ ನನ್ನ ತಾಯಿ. ಅಂತಹ ನನ್ನ ಪುಣ್ಯವಂತ ತಾಯಿ ಇವತ್ತಿನ ದಿನ ಹಾಸಿಗೆಯನ್ನು ಹಿಡಿದಾಳ. ವಿಪರೀತವಾಗಿರುವಂತಹ ವ್ಯಾಧಿ ರೋಗದಿಂದ ನರಳುತ್ತಾ ಹಾಸಿಗೆಯನ್ನ ನನ್ನ ತಾಯಿ ಹಿಡಿದಾಳ. ಈಗೂ ಆಗು ಅಂಥೇಳಿ ನೆಳ್ಳುತ್ತಾ ಹಾಸಿಗೆಯೊಳಗ ಮಲಗಿಕೊಂಡಾಳ. ಹೇಗಾದ್ರೂ ಮಾಡಿ ನನ್ನ ತಾಯಿಯನ್ನ ಉಳಿಸಿ ಅಂತೇಳಿ ತಾತನವರ ಮುಂದೆ ಬಂದು ಕೈ ಮುಗಿದು ತಲೆಯನ್ನ ಬಾಗಿ ನಿಂತಾಗ ಅವಾಗ ತಾತನವರು ಸನ್ನಿ ಮಾಡುತ್ತಾರ. ಬಂದಿರುವಂತಹ ರಾಮಲಿಂಗಪ್ಪನಿ ಏನು ಸನ್ನಿ ಮಾಡಿದ್ರು ಅಂದ್ರ ಒಂದು ತಂಬಿಗೆಯೊಳಗ ನೀರನ್ನ ತೆಗೆದುಕೊಂಡು ಬಾ ಅಂತ ಸನ್ನಿ ಮಾಡಿ, ಅವಾಗ ರಾಮಲಿಂಗಪ್ಪ ಒಂದು ತಂಬಿಗೆಯೊಳಗ ನೀರನ್ನ ತುಂಬಿಕೊಂಡು ಬಂದು ತಾತನವರ ಕೈಯೊಳಗ ಕೊಟ್ಟ. ಅವಾಗ ತಾತನವರು ಏನು ಮಾಡಿದ್ರು ಅಂದ್ರ ಆ ತಂಬಿಗೆಯೊಳಗಿರುವಂತ ನೀರನ್ನ ಕುಡಿತಾರ. ಘಟಘಟನೆ ಆ ತಂಬಿಗೆಯೊಳಗಿರುವಂತ ನೀರು ಕುಡಿದು ತಾತನವರು ಏನು ಮಾಡಿದ್ರು ಅಂದ್ರ ಮತ್ತ 3 ಸಾರಿ ತಾವು ಕುಡಿದಿರುವಂತಹ ನೀರನ್ನ ಮತ್ತ ತಂಬಿಗೆಯೊಳಗ ಬಿಡ್ತಾರೆ. ತಾವು ಕುಡಿದಿರುವಂತಹ ನೀರನ್ನ ಮತ್ತ ಆ ತಂಬಿಗೆಯೊಳಗ ಬಿಟ್ಟು
ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತದಿಂದ ಆ ತುಂಬಿರುವಂತಹ ತಂಬಿಗೆಯ ನೀರಿಗೆ ಆಶೀರ್ವಾದ ಮಾಡಿ ತಮ್ಮ ತೊದಲು ನುಡಿಗಳಿಂದ ಹೇಳ್ತಾರೆ, ಅವ್ವ ಬೂ ಕುಡಿಸು ಅಂದ್ರು. ಅವ್ವ ಬೂ ಕುಡಿಸು ಅಂದ್ರು. ಬೂ ಅಂದ್ರೆ ನೀರ. ಅವ್ವನಿಗೆ ಹೋಗಿ ಈ ನೀರನ್ನ ಕುಡಿಸು ಅಂದಾಗ ತಾತನವರು ಕೊಟ್ಟಿರುವಂತಹ ನೀರು ರೋಗ ಕಳೆಯುವಂತಹ ತೀರ್ಥವಾಗಿ ಪರಿವರ್ತನೆಯಾಗಿ ಬಿಟ್ಟಿತ್ತು. ಅವಾಗ ತಾತನವರು ಕೊಟ್ಟಿರುವಂತಹ ಆ ನೀರನ್ನು ತೆಗೆದುಕೊಂಡು ಬಂದು ತನ್ನ ತಾಯಿಗೆ ಕುಡಿಸ್ತಾನೆ. ತನ್ನ ತಾಯಿಗೆ ಕುಡಿಸಿದಾಗ 3-4 ವರ್ಷಗಳಿಂದ ಹಾಸಿಗೆ ಇಡದಿರುವಂತ ಆ ತಾಯಿ ಏಕಕಾಲಕ್ಕ ತಾತನವರು ಮಂತ್ರಿಸಿ ಕೊಟ್ಟಿರುವಂತಹ, ತಾತನವರು ತೀರ್ಥ ಸ್ವರೂಪವಾಗಿ ಕೊಟ್ಟಿರುವಂತಹ ಆ ನೀರನ್ನ ಯಾವಾಗ ಕುಡಿತಾಳ, ಕುಡಿದ ತಕ್ಷಣದೊಳಗ ತಾಯಿ ವಾರಲ್ಲ ದಿನ ಅಲ್ಲ, ಕುಡಿದ ಒಂದೇ ತಾಸಿಗೆ ಎದ್ದು ನಿಂತಳಂತ ನೋಡಿ. 3-4 ವರ್ಷ ಹಾಸಿಗೆಯನ್ನು ಹಿಡಿದಿರುವಂತ ಆ ವಯೋವೃದ್ಧ ತಾಯಿ ಯಾವಾಗ ತಾತನವರು ಕೊಟ್ಟಿರುವಂತಹ ಆ ನೀರನ್ನು ಕುಡಿದಳಲ್ಲ, ಕೇವಲ ಒಂದೇ ತಾಸಿನೊಳಗ ಎದ್ದು ನಿಂತಳು. ಆಕೆಯ ರೋಗ ವಾಸಿಯಾಗಿ ಹೋಗಿಬಿಟ್ಟಿತ್ತು ಅಂತ. ಭವರೋಗದ ವೈದ್ಯರಾಗಿ ಅನೇಕ ಭಕ್ತರನ್ನ ಉದ್ಧರಿಸಿರುವಂತಹ ಕೀರ್ತಿ ಉಟಕನೂರಿನ ಪುಣ್ಯ ಪುರುಷರಾಗಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳಿಗೆ ಸಲ್ಲುವಂಥದ್ದು. ಅವಾಗ ಆ ವಯಸ್ಸಾಗಿರುವಂತಹ ವಯೋವೃದ್ಧ ಮುದುಕಿ ತಾತನವರ ಪಾದದ ಅಡಿಯೊಳಗ ಬಿದ್ದು ಹೊರಳಾಡ್ತಾಳಂತ. ಯಪ್ಪ ಆತ 4 ವರ್ಷ ಮಲಗಿಕೊಂಡ ಜಾಗದೊಳಗ ನಾನು ಮಲಗಿಕೊಂಡಿದ್ದೆ. ಒಂದು ತೊಟ್ಟು ನೀರು ಹೋಗುತ್ತಾ ಇದ್ದಿದ್ದಿಲ್ಲ, ಒಂದು ತೊಟ್ಟು ಗಂಜಿ ಹೋಗುತ್ತಾ ಇದ್ದಿದ್ದಿಲ್ಲ. ನಿತ್ಯ ನರಕ ಯಾತನೆಯನ್ನ ನಾನು ಅನುಭವಿಸ್ತಾ ಇದ್ದೆ. ಅಂತಹ ನನ್ನ ಜಡರೋಗವನ್ನ ದೂರ ಮಾಡಿರುವಂತಹ ಪುಣ್ಯ ಪುರುಷ ನೀನು ಅಂತೇಳಿ ಆ ತಾಯಿ ಹಾಡಿ ಹೊಗಳ್ತಾಳ. ಮುಂದೇನು ಅನ್ನುವಂಥದ್ದನ್ನ ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡು. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು. ಈ ಮಾತು ತಿಳಿದು ನೋಡ, ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು. ಈ ಮಾತು ತಿಳಿದು ನೋಡ, ಉಪಕಾರ ತೀರಿಸಬೇಕು. ಈ ಮಾತು ತಿಳಿದು ನೋಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಕಲ್ಲಿನ ದೇವರ ನಂಬುವ ನೀನು, ಹೆತ್ತವರ ದಯನು ಕಲ್ಲನ ಬೇಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ.
ಕೋಟಿ ಘನವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು. ತಂದೆ ತಾಯಿ ಅನ್ನುವ ಸಿರಿಯು ಬಯಸಿದಾಗ ಸಿಗುವುದು ಏನೋ. ಹಡೆದವರೆಂದು ನಗುತ್ತಲೇ ಇರಲು ನಿನ್ನಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ. ಹಡೆದವರ ನೀ ಮರಿಬ್ಯಾಡ. ಹಣವು ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು. ರಾಶಿ ರಾಶಿ ಹಣವನ್ನು ಸುರಿದರೆ ಹೆತ್ತ ತಾಯಿ ಸಿಗುವಳುಗೇನೋ. ಹಣವು ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು. ರಾಶಿ ರಾಶಿ ಹಣವನ್ನು ಸುರಿದರೆ ಹೆತ್ತ ತಾಯಿ ಸಿಗುವಳುಗೇನೋ. ಹಡೆದವರ ಎದುರು ಸಿರಿ ಸಂಪತ್ತವು, ಹಡೆದವರ ಎದುರು ಸಿರಿ ಸಂಪತ್ತವು ನಶ್ವರ ಎಂಬುದು ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ. ಹಡೆದವರ ನೀ ಮರಿಬೇಡ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದನ್ನ ಕೊಟ್ಟ ತಂದೆ. ಬಟ್ಟೆ ವಿದ್ಯೆಯನ್ನು ನೀಡಿ ಬೆಳೆಸಿದವರು ತಾಯಿ ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದನ್ನ ಕೊಟ್ಟ ತಂದೆ. ಬಟ್ಟೆ ವಿದ್ಯೆಯನ್ನು ನೀಡಿ ಬೆಳೆಸಿದವರು ತಾಯಿ ತಂದೆ. ಅಕ್ಕರೆಯಿಂದ ಅಕ್ಷರ ಕಲಿಸಿ, ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನನೆ ಜಗಕ್ಕೆ ತಂದರು ನೋಡ. ಏನೆಲ್ಲ ಮರೆತರು ತಮ್ಮ. ಹಡೆದವರ ನೀ ಮರಿಬ್ಯಾಡ. ನಿನ್ನ ಮನಸ್ಸು ನೋಯದಾಗೆ ಮಡಿಲಿನಲ್ಲಿ ಕಾಪಾಡಿದಳು ತಾಯಿಯೇ. ನಿನ್ನ ಮನಸ್ಸು ನೋಯದಾಗೆ 9 ತಿಂಗಳು ಮಡಿಲಿನಲ್ಲಿ ಕಾಪಾಡಿದಳು. ನಿನ್ನ ಮನಸ್ಸು ಮಡಿಲಿನಲ್ಲಿ ಕಾಪಾಡಿದಳು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ರಾತ್ರಿ ರಕ್ಷಿಸಿದವಳು. ಹಡೆದವರ ಕಣ್ಣಲ್ಲಿ ನೀರನ್ನು ತರಿಸಿ, ಹಡೆದವಳ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದಿ ಕೋಪದಿ ಬೀಳಲು ಬೇಡ. ಏನೆಲ್ಲ ಮರೆತರು ತಮ್ಮ. ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ. ಏನೆಲ್ಲ ಮರೆತರು ತಮ್ಮ. ಹಡೆದವರ ನೀ ಮರಿಬೇಡ. ಹಡೆದವರ ನೀ ಮರಿಬೇಡ. ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ. ಹಡೆದವರ ನೀ ಮರಿಬ್ಯಾಡ ಅನ್ನುವಂತಹ ಒಂದು ಜಾನಪದ ಗೀತೆಯನ್ನ ತಮ್ಮೆಲ್ಲರ ಮನಮುಟ್ಟುವಂತೆ ಹಾಡಿದರು. ಅವರು ಹಾಡ್ತಾ ಇರುವಂತಹ ಸಂದರ್ಭದೊಳಗೆ ಇವರು ಅಷ್ಟೇ ಸುಂದರವಾಗಿ ತಬಲಾವಾದನದ ಸೇವೆ ಸಲ್ಲಿಸಾಕತ್ತಿದ್ರು. ಆ ತಾಯಿಯ ಚಿತ್ರಣವೇ ಎಲ್ಲರ ಕಣ್ಣು ಮುಂದೆ ಬಂದಂಗಿತ್ತು ಅಂತ. ಅಷ್ಟು ಸುಂದರವಾಗಿ ಆ ಜಾನಪದ ಗೀತೆಯನ್ನ ಹಾಡಿರುವಂತಹ, ಅಷ್ಟೇ ಸುಂದರವಾಗಿ ತಬಲಾವಾದನದ ಸೇವೆಯನ್ನು ಸಲ್ಲಿಸಿರುವಂತಹ ಆ ಕಲಾವಿದರಿಗೆ ಜೋರಾದ ಅಭಿನಂದನೆಯ ಚಪ್ಪಾಳೆಗಳನ್ನ ಕೈ ಇದ್ದವರು ಮಾತ್ರ ತಟ್ಟಬೇಕು. ಆಗ ಅಂತಹ ಪುಣ್ಯವಂತಳಾಗಿರುವಂತಹ ತಾಯಿ, ಆ ತಾಯಿಯ ಋಣ ತೀರ್ಸಾಕಾಗೋದಿಲ್ಲ. ರಾಮಲಿಂಗಪ್ಪನ ತಾಯಿ ಯಾವಾಗ
ಆ ತಾತನವರು ಕೊಟ್ಟಿರುವಂತಹ ತೀರ್ಥ ಸ್ವರೂಪದ ನೀರನ್ನು ಕುಡಿದಳಲ್ಲ ರಾಮಲಿಂಗಪ್ಪನಿಗೆ ಮತ್ತ ಆ ತಾಯಿಗೆ ಸಂತಸವಾಯಿತಂತ. ಅಂದಿನಿಂದ ಎದ್ದಾಗ ಮರಿ ಬಸವಲಿಂಗ, ಕುಂತಾಗ ಮರಿ ಬಸವಲಿಂಗ, ಬಿದ್ದಾಗ ಮರಿ ಬಸವಲಿಂಗ, ಕಷ್ಟ ಸುಖ ನೋವು ದುಃಖ ದುಮ್ಮಾನದೊಳಗ ಸದಾವ ಕಾಲ ಮರಿ ಬಸವಲಿಂಗೇಶ್ವರರ ನಾಮಸ್ಮರಣೆಯನ್ನು ಮಾಡಾಕ ಪ್ರಾರಂಭ ಮಾಡಿ ಈಗ ಅನೇಕ ಲೀಲೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದೊಳಗ ತಾತನವರು ಆ ಗೌಡನ ಬಾವಿಯ ಒಳಗ ತಾವು ಕಟ್ಟಿರುವಂತಹ ಕಟ್ಟಿ ಮ್ಯಾಲೆ ಕುಳಿತುಕೊಳ್ತಾ ಇತ್ತು. ಕಟ್ಟಿ ಮ್ಯಾಲೆ ಕುಳಿತುಕೊಂಡಿರುವಂತಹ ಸಮಯದೊಳಗ ಒಬ್ಬ ತಾಯಿ ತನ್ನ ಮಗನನ್ನ ಕರ್ಕೊಂಡು ಬರ್ತಾಳ. ಮಗ ವಯಸ್ಸಿಗೆ ಬಂದಿರುವಂತಹ ಮಗನನ್ನ ತಾತನವರ ಮುಂದೆ ಕರ್ಕೊಂಡು ಬಂದು ನಿಂದಿರಿಸ್ತಾಳ. ಅವಾಗ ತಾತ ಸಣ್ಣಿ ಮಾಡಿ ಕೇಳಿದ, ಅಮ್ಮ ಏನು ಅಂತ ಕೇಳಿದ. ಅವಾಗ ಆ ತಾಯಿ ಅಂತಾಳಂತ, ತಾತ ನನ್ನ ಮಗನಿಗೆ ಕನ್ಯಾ ಹುಡುಕಿ 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 ಸಾಕಾಗಿ ಹೋಗಿಬಿಟ್ಟೈತಿ. ಯಾರು ಕನ್ಯಾ ಕೊಡಾಕ ಮುಂದೆ ಬರುವಲ್. ಅನೇಕ ಜನರ ರೋಗ ರುಜಿನಗಳನ್ನ ಕಳೆದಿರುವಂತಹ ಪುಣ್ಯ ಪುರುಷನಿ, ಅನೇಕ ಭಕ್ತರನ್ನ ಉತ್ತರಿಸಿರುವಂತಹ ಮಹಾತ್ಮನಿ, ನನ್ನ ಮಗನಿಗೆ ಕಲ್ಯಾಣವಾಗಲಿ ಅಂತೇಳಿ ನಿನ್ನ ಪರಮ ಪವಿತ್ರವಾಗಿರುವಂತಹ ಹಸ್ತದಿಂದ ಒಂದು ಸಾರಿ ಆಶೀರ್ವಾದವನ್ನ ಮಾಡು ಅಂತೇಳಿ ಆ ತಾಯಿ ಈಗ ಬೇಡಿಕೊಳ್ತಾಳೆ. ಈಗ ಬೇಡಿಕೊಂಡಾಗ ಈಗ ಕನ್ಯಾ ಹುಡುಕಾಡೋದು ಒಟ್ಟು ಸುಲಭ ಅಲ್ಲಿರ್ತಾನೆ. ಆಗ ನೆನಪಿಗೆ ಬಂತು, ಹೇಳ್ತೀನಿ. ಮೊದ್ಲು ಕನ್ಯಾ ನೋಡಕ್ ಯಾರು ಹೋಗುತ್ತಿದ್ರು? ಆ ಹುಡುಗನ ತಾತ ಅಮ್ಮ ಹೋಗ್ತಾ ಇದ್ರು, ಅಂದ್ರ ಅಪ್ಪ ಅಮ್ಮ ಅಂತ. ಆಮ್ಯಾಗ ಹುಡುಗನ ತಂದೆ ತಾಯಿ ಹೋಗಾಕತ್. ಈಗೆಲ್ಲ ಕಾಲಮಾನ ಬಾಳ ಮುಂದುವರೆದೈತಿ. ಏನು ಯಾರು ಹೊಂಟಾರ ಅಂದ್ರ ಆ ಹುಡುಗರ ಹೊಂಟಾರ. ತಂದೆ ತಾಯಿನ ಬಿಡಿಸಿ ನಿಮ್ಗೇನೈತಿ ಕೆಲಸ, ನೀವು ಮಾಡ್ಕೊಳ್ಳಾರ ನಾವು ಮಾಡ್ಕೊಳ್ಳಾರ ಅಂತಾರ ತಾವ್ ಹೊಂಟಾರ. ಒಬ್ಬಾವ ಹುಡುಗ ಬಹಳ ಮುಗ್ಧ, ಹುಟ್ಟದಾಗ ತಂದೆ ತಾಯಿ ಕಳ್ಕೊಂಡಿದ್ದ. ಅವ್ರ ಕಾಕನ ಆಶ್ರಯದೊಳಗೆ ಬೆಳೆದಿದ್ದ. ಕಕ್ಕ ಅಂತಾರ, ಕಾಕ ಅಂತ. ಅವ್ರ ಕಾಕನ ಆಶ್ರಯದೊಳಗೆ ಬೆಳೆದಿದ್ದ. ಅವಾಗ ಹೊಲ ಮನಿ ಬಿಟ್ರ ಬ್ಯಾರೆ ಏನೂ ಗೊತ್ತ ಇದ್ದಿದ್ದಿಲ್ಲ. ಅಷ್ಟ ಮುಗ್ಧ ಹುಡುಗ ವಯಸ್ಸಿಗೆ ಬಂದ. ಅವಾಗ ಅವ್ರ ಕಾಕ ಅಂತನಂತ, ತಮ್ಮ ನೀನು ವಯಸ್ಸಿಗೆ ಬಂದಿ, ಬಾ ನಿನಗೊಂದು ಕನ್ಯಾ ನೋಡಿನಿ ಮದುವೆ ಆಗಿ ಅಂತಂದ. ಅವಾಗ ಆ ಹುಡುಗನ್ನಂತ, ನನ್ನ ತಂದೆ ತಾಯಿ ನಾ ತಿಳುವಳಿಕೆ ಬರೋದಕ್ಕಿಂತ ಪೂರ್ವದೊಳಗ ಶಿವನ ಪಾದ ಸೇರ್ಯಾರ. ನನಗ ತಂದಿನೂ ನೀನ ಕಾಕ, ತಾಯಿನೂ ನೀನ ಕಾಕ. ನೀನು ಯಾರನ್ನ ತೋರಿಸಿ ತಾಳಿ ಕಟ್ಟು ಅಂತೀಯಲ್ಲ, ಅವ್ರಿಗೆ ನಾನು ತಾಳಿ ಕಟ್ಟುತ್ತೀನಿ ಅಂದಾಗ ಅವ್ರ ಕಾಕ ಅನ್ನಂತ, ತಮ್ಮ ಇದು ನಮ್ಮ ಕಾಲ ಅಲ್ಲ, ಇದು ನಿಮ್ಮ ಕಾಲ ಅನ್ನ. ನೀ ಬಂದು ಮಾತಾಡಬೇಕು ಗಳಿಬಿಳಿಯಾಗಿ, ಅಂದ್ರೆ ಆಕ್ಟಿವ್ ಅಂತಾರಲ್ಲ, ಗಳಿಬಿಳಿಯಾಗಿ ಮಾತಾಡಿದಾಗ ಮಾತ್ರ ಕನ್ಯಾ ಕೊಡ್ತಾರ ಅಂದಾಗ ಆತು ಅಂತೇಳಿ ಕಾಕನ ಜೊತೆ ಕನ್ಯಾ ನೋಡಾಕ ಅಂತ ಹೊಂಟ. ದಾರಿ ಒಳಗ ಅವ್ರ ಕಾಕ ಹುಡುಗ ಹೇಳಿದ್ನಂತ, ತಮ್ಮ ಬಂದು ಹಂಗ ಸುಮ್ನ ಕುಂದ್ರುದಲ್ಲ, ಮತ್ತೇನ್ ಮಾಡಬೇಕು ಅಂದ. ಆ ಹುಡುಗಿ ಬರ್ತಾಳಲ್ಲ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿ ಹೆಸರೇನು, ನೀನು ಎಷ್ಟು ಓದಿ, ನಿನಗ ಎಷ್ಟು ಜನ ಅಣ್ಣ ತಮ್ಮ ಆಧಾರ ಅಂತ ಕೇಳ್ಬೇಕು. ಆಯ್ತು ಅಂದ ಹುಡುಗ. ಅವಾಗ ಆ ಕನ್ಯೆ ಮನಿಗೆ ಹೋದ್ರು, ಕುಂತಾಗ ಕನ್ಯಾ ಬಂದು ಎದುರಿಗೆ ಕುಂತಾಗ ಕಾಕ ಮಗನಿಗೆ ಸನ್ನೆ ಮಾಡಿ ಮಾತಾಡು ಅಂದ. ಅವಾಗ ಪಾಪ ಮುಗ್ಧ ಇದ್ದ ಹುಡುಗ, ಎದುರಿಗೆ ಕನ್ಯಾ ಬಂದು ಕುಂತಿತ್ತಲ್ಲ, ಮಾತಾಡ ಅಂತೇಳಿ ಕಾಕ ಸನ್ನೆ ಮಾಡಕತ್ತಿದ್ದ. ಅವಾಗವ ಅನ್ನಂತ, ನಮಸ್ಕಾರ ರೀ ಅಕ್ಕಾರ ಅನ್ನಂತವ. ಯಾರಿಗೆ ಅವು ಕನ್ಯಾಕ? ಆ ಹೆಣ್ಮಗಳಿಗೆ ದಿಗಲ ಬಡ್ದಂಗ ಆತಂತ. ಹಂಗು ಹಿಂಗು ಸುಧಾರಿಸ್ಕೊಂಡು ನಮಸ್ಕಾರ ರೀ ಅಂತ ಮತ್ತ ಚಾಲು ಮಾಡಿದಿವ. ಯವ್ವ ಯಕ್ಕ ತಂಗಿ ನಿನ್ನ ಹೆಸರೇನು ಅಂದ. ಯಾರಿಗೆ? ಕನ್ಯಾಕ. ಯವ್ವ ಯಕ್ಕ ತಂಗಿ ನಿನ್ನ ಹೆಸರೇನು? ಎಂತಾದ್ರೆ ನನ್ನ ಹೆಸರು ಅಂದ್. ಚೊಟ್ಟ ಬಂತ ಹೆಣ್ಮಗಳು. ಮತ್ತ ಚಾಲು ಮಾಡಿದ್, ಯವ್ವ ಯಕ್ಕ ತಂಗಿ ನಿಮ್ಮ ಅಪ್ಪನ ಹೆಸರೇನು? ಎಂತಾದ್ರಿ ಎಲ್ಲ ಹಾಕಿ ಎಲ್ಲದಕ್ಕೂ ಯವ್ವ ಯಕ್ಕ ತಂಗಿ ಅನ್ನಕತ್. ಅವಾಗ ಕೊನೆಯದಾಗಿ ಕೇಳಿದ, ಯವ್ವ ಯಕ್ಕ ತಂಗಿ ನಿನಗ ಎಷ್ಟು ಜನ ಅಣ್ಣ ತಮ್ಮಂದರದಾರ ಅಂತ ಕೇಳಿದ. ಆ ಹೆಣ್ಮಗಳಿಗೆ ತಲೆನ ಕೆಟ್ಟಿತ್ತು. ಮಾತಿಗೂ ಯವ್ವ ಯಕ್ಕ ತಂಗಿ ಅನ್ನಕತ್ತಿದ್ನಲ್ಲ. ಯಪ್ಪ ಇಷ್ಟು ದಿನ 4 ಜನ ಇದ್ರು,
ನಿನ್ನೊಬ್ಬನ್ ಹಿಡ್ದು 5 ಜನ ಆದ್ರೂ ನೋಡ್ಯಪ್ಪ ಅನ್ಲಂತ ಆಕೆ. ನಿನ್ನೊಬ್ಬನ್ ಹಿಡ್ದು 5 ಜನ ಆದ್ರೂ ಶಾಣೆ ಅದಿ ಎದ್ದು ನಡಿ ಅನ್ಲಂತ. ಬಹಳ ಮಜಾ ಇರ್ತಾವ. ಹಾಗ ಆ ತಾಯಿ ಬಂದು ಕೇಳಿಕೊಳ್ತಾಳ, ನನ್ನ ಮಗನಿಗೆ ಕಂಕಣ ಬಲಾನ ಕೂಡಿ ಬರ್ತಾ ಇಲ್ಲ ತಾತ, ಆಶೀರ್ವಾದವನ್ನ ಮಾಡು, ನನ್ನ ಮಗನ ಬಾಳು ಬೆಳಕಾಗಲಿ ಅಂತ ಆಶೀರ್ವಾದವನ್ನ ಮಾಡು ಅಂದಾಗ ದಯಾಮೂರ್ತಿಯಾಗಿರುವಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷದ ಸ್ವರೂಪದವನಾಗಿರುವಂತಹ ಮಹಾತ್ಮನಾಗಿರುವಂತಹ ಉಟಕನೂರಿನ ಪುಣ್ಯ ಪುರುಷ ಪರಮಾತ್ಮನಾಗಿರುವಂತಹ ಮಹಾತ್ಮ ಮರಿ ಬಸವಲಿಂಗ ಶಿವಯೋಗಿಗಳು ಈಗ ಅಕ್ಷತೆಯನ್ನ ಮಂತ್ರಿಸಿ ಅವನ ಕೈಯೊಳಗ ಕೊಟ್ಟು ಆಶೀರ್ವಾದವನ್ನ ಮಾಡಿದ್ರಂತ. ಆಶೀರ್ವಾದವನ್ನ ಮಾಡಿದ್ದರ ಫಲವಾಗಿ ಒಂದು ವಾರದೊಳಗ ಮದುವೆ ಆಯ್ತಂತ ನೋಡ್ರಿ. ಒಂದು ವಾರದೊಳಗ ಕಲ್ಯಾಣ ಕಾರ್ಯವೇ ಆಗಿ ಹೋಗಿಬಿಡುತ್ತೆ. ಇಂತಹ ಕಲ್ಯಾಣ ಕಾರ್ಯವನ್ನ ಮಾಡುತ್ತಾ ಬಂದ ಭಕ್ತರಿಗೆ ಆಶೀರ್ವಾದವನ್ನ ಮಾಡುತ್ತಾ ಅವರ ಭವರೋಗವನ್ನ ಅವರ ಕಷ್ಟವನ್ನ ದೂರ ಮಾಡುತ್ತಾ ಆ ಗೌಡನ ಬಾವಿಯೊಳಗ ಇರುವಂತ ಸಮಯದೊಳಗ ಪ್ರಾಣಿ ಪಕ್ಷಿಗಳು ಸಣ್ಣ ಸಣ್ಣ ಮಕ್ಕಳು ಅಂದ್ರ ಮರಿ ಬಸವಲಿಂಗ ತಾತನವರಿಗೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಗೌರವ, ಸದಾವ ಕಾಲ ಪ್ರಾಣಿ ಪಕ್ಷಿ ಸಣ್ಣ ಸಣ್ಣ ಮಕ್ಕಳೊಂದಿಗೆ ಆಟದೊಳಗ ಮಗ್ನರಾಗಿ ಬಿಡ್ತಾ ಇದ್ದ ಮರಿ ಬಸವಲಿಂಗ ತಾತನು. ಅಂತಹ ಊರೊಳಗ ಮಲ್ಲಪ್ಪ ಮತ್ತ ಅಮರಮ್ಮ ಶೀಗಿ ಎನ್ನುವಂತಹ ದಂಪತಿಗಳು ಆ ಗೌಡನ ಬಾವಿಯೊಳಗ ಆ ಮಲ್ಲಪ್ಪ ಅಮರಮ್ಮ ಪುಣ್ಯ ದಂಪತಿಗಳಿಗೆ ಎರಡನೆಯ ಮಗನಾಗಿ ನಾಗಪ್ಪನವರು ಹುಟ್ಟುತ್ತಾರೆ. ಅವರಿಗೆ ಎರಡನೆಯ ಮಗು ಗಂಡು ಮಗು ಜನಿಸುತ್ತೆ. ಆ ಹುಟ್ಟಿರುವಂತಹ ಮಗುವಿಗೆ ನಾಗಪ್ಪ ಅಂತ ನಾಮಕರಣ ಮಾಡ್ತಾರೆ. ಆ ನಾಗಪ್ಪ ಬೆಳೀತಾ ಬೆಳೀತಾ 5 ವರ್ಷದ ಬಾಲಕನಾಗಿರುವಾಗ 5 ವರ್ಷದ ಬಾಲಕನಾಗಿರುವಾಗ ಅವಾಗ ಆ ಮಲ್ಲಪ್ಪ ಅಮರಮ್ಮರ ಮನೆಗೆ ಒಬ್ಬ ಸನ್ಯಾಸಿಗಳು ಬರ್ತಾರೆ. ಸನ್ಯಾಸಿಗಳು ಬಂದು ಆ 5 ವರ್ಷದ ನಾಗಪ್ಪನ ಮುಖವನ್ನು ನೋಡಿ ಅಂತಾರಂತ. ಬಾಲಕನಾಗಿರುವಂತ ನಾಗಪ್ಪನ ಮುಖವನ್ನು ನೋಡಿ, ನಿಮ್ಮ ಮಗ ಸಾಮಾನ್ಯದವನಲ್ಲ, ಮುಂದೆ ಅಖಂಡವಾಗಿರುವಂತಹ ಲೀಲಾಪುರುಷನಾಗುತ್ತಾನ, ಸಮಾಜಕ್ಕೆ ಸನ್ಮಾರ್ಗವನ್ನ ತೋರಿಸುವಂತಹ ಯೋಗ್ಯ ಗುರುವಾಗುತ್ತಾನ. ಅದು ಹೇಗಾಗುತ್ತಾನ ಅಂದ್ರ ಅಖಂಡ ಲೀಲಾಮೂರ್ತಿಗಳಾಗಿರುವಂತಹ ಯೋಗ್ಯ ಗುರುವಿನ ಸೇವೆಯನ್ನ ಮಾಡಿ ಅವರ ಸೇವಾ ಶಕ್ತಿಯನ್ನೆಲ್ಲ ಪಡೆದುಕೊಂಡು ನಿಮ್ಮ ಮಗ ಮಹಾತ್ಮನಾಗಿ ಮೆರಿತಾನ ಅಂಥೇಳಿ ಒಬ್ಬ ಸನ್ಯಾಸಿಗಳು ಬಂದು ಆ ನಾಗಪ್ಪನ ಮುಖವನ್ನ, ಬಾಲಕನಾಗಿರುವಂತ ನಾಗಪ್ಪನ ಮುಖವನ್ನ ನೋಡಿ ಹೋಗಿ ಹೇಳಿಬಿಟ್ರು. ಅಂತಹ ನಾಗಪ್ಪ ಓಣಿ ಹಿಡಿದು, ಬಾಲಕನಾಗಿರುವಂತಹ ನಾಗಪ್ಪ ಓಣಿ ಹಿಡಿದು ಆಟ ಆಡ್ತಾ 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 ಎಲ್ಲಿಗೆ ಬಂದ ಅಂದ್ರ ಆ ಗೌಡನ ಬಾವಿಯೊಳಗ ಬಸವಲಿಂಗ ತಾತನವರು ಕುಂತಿರುವಂತಹ ಕಟ್ಟಿಯ ಮುಂದೆ ಬಂದು ಆಟ ಆಡಕತ್ತ ನಾಗಪ್ಪ. ಅವಾಗ ತಾತನವರು ಆ ನಾಗಪ್ಪನನ್ನ, ಬಾಲಕನಾಗಿರುವಂತ ನಾಗಪ್ಪನನ್ನ ನೋಡಿ ಬಹಳ ಪ್ರೀತಿಯಿಂದ ಬಶ್ಯ ಬಾಯಿಲ್ಲೆ ಅಂತ ಕರೆದ್ರು. ಏನಂತ ಕರೆದ್ರು? ಬಶ್ಯ ಬಾಯಿಲ್ಲೆ ಅಂತ ಕರೆದಾಗ ಬಾಲಕನಾಗಿರುವಂತಹ ನಾಗಪ್ಪ ತಾತನವರು ಕರೆದ್ರು ಅಂತೇಳಿ 5 ವರ್ಷದ ಬಾಲಕನಾಗಿರುವಂತಹ ನಾಗಪ್ಪ ಓಡ್ತಾ 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 ಹೋಗಿ ತಾತನವರ ಪಾದವನ್ನ ಬಿಗದಪ್ಪಿಕೊಂಡನಂತ. ಅವಾಗ ತಾತನವರು ಏನು ಮಾಡಿದ್ರು ಅಂದ್ರ ಆ ಬಾಲಕನಾಗಿರುವಂತಹ ನಾಗಪ್ಪನನ್ನ ತಮ್ಮ ತೊಡೆಯ ಮೇಲೆ ಕುಂದ್ರಿಸಿಕೊಂಡು ತಲೆಯನ್ನು ಸವರಿದು ತಮ್ಮ ಬಾಯೊಳಗಿರುವಂತ ಲಾಲಾರಸವನ್ನ ತೆಗೆದುಕೊಂಡು ಈಗ ಬೆನ್ನಿಗೆ ಸವರುತ್ತಾರ, ಎದೆಯನ್ನ ತಿಕ್ಕುತ್ತಾರ. ಎದೆಯನ್ನ ತಿಕ್ಕಿ ಆ ಮಗುವಿಗೆ ನಿತ್ಯ ಆಟ ಆಡಿಸ್ತಾ ಇದ್ರಂತ. ಆ ನಾಗಪ್ಪನೊಂದಿಗೆ ಆಟದೊಳಗ ಮಗ್ನರಾಗಿ ಬಿಡುತ್ತಾ ಇದ್ರಂತ. ಅಂತಹ ಬಾಲಕನಾಗಿರುವಂತಹ ನಾಗಪ್ಪನನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರು ತಾತನವರು ಅಂದ್ರ ಉಟಕನೂರಿಗೆ ಕರ್ಕೊಂಡು ಹೋದ್ರಂತ. ಅವಾಗ ಮಲ್ಲಪ್ಪನವರು ಅಮರಮ್ಮನವರು ಅಂತಾರಂತ. ಒಬ್ಬ ಸನ್ಯಾಸಿಗಳು 1 ವರ್ಷದ ಹಿಂದೆ ಹೇಳಿದ ಯೋಗ್ಯ ಲೀಲಾಪುರುಷನ ಸೇವೆಯನ್ನ ಮಾಡಿ ಇವನೂ ಕೂಡ ಸಮಾಜಕ್ಕೆ ಗುರುವಾಗುತ್ತಾನ ಅಂತ ಹೇಳಿದ್ರು. ಈ ಮಾತು ಸತ್ಯವಾಯಿತು. ಉಟಕನೂರಿನ ಪರಮಾತ್ಮನಾಗಿರುವಂತಹ ಶ್ರೀ ಮರಿ ಬಸವಲಿಂಗ ಶಿವಯೋಗಿಗಳು ನನ್ನ ಮಗನನ್ನ ಕರೆಕೊಂಡು ಹೋಗ್ಯಾರ ಅಂದ್ರ ಅವನೂ ಸಮಾಜಕ್ಕೆ ಉತ್ತಮವಾಗಿರುವಂತಹ ಗುರುವಾಗುತ್ತಾನ ಅಂತ ಹೇಳಿ
ಆ ತಂದೆ ತಾಯಿಗಳು ತಮ್ಮ ಮಗನಾಗಿರುವಂತಹ ನಾಗಪ್ಪನನ್ನ ಆ ಮರಿ ಬಸವಲಿಂಗ ತಾತನವರ ಪಾದಕ್ಕರ್ಪಣೆಯನ್ನು ಮಾಡಿದ್ರು. ಅಂದಿನಿಂದ ಆ ನಾಗಪ್ಪ ತಾತನವರ ಸೇವಾ ಮಾಡಿ 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 ಹ್ಯಾಗ ತಾತನವರ ಸೇವೆಯನ್ನ ಮಾಡುತ್ತಾ ಇದ್ದ ಅಂದ್ರ, ತಾಯಿಯನ್ನ ವಯಸ್ಸಾಗಿರುವಂತ ತಾಯಿಯನ್ನ ಪ್ರೀತಿಯ ಮಗ ಹ್ಯಾಗ ನೋಡಿಕೊಳ್ತಾನಲ್ಲ ಹಾಗ ನೋಡಿಕೊಳ್ತಾ ಇದ್ರಂತ. ತಾತನವರ ಸ್ನಾನಕ್ಕೆ ನೀರು ತರೋದು, ತಾತನವರ ಪೂಜೆಗೆ ಹೂವ ಪತ್ರಿ ತರೋದು, ತಾತನವರಿಗೆ ತುತ್ತು ಮಾಡಿ ಪ್ರಸಾದ ಉಣಿಸೋದು, ಹೀಗ ತಾತನವರ ಸೇವೆಯನ್ನ ಮಾಡ್ತಾ ಮಾಡ್ತಾ ತಾತನವರ ಮನಸ್ಸನ್ನ ಗೆದ್ದು ಎಂತಹ ಪ್ರಸಿದ್ಧಿಯನ್ನ ಪಡೆದರು ನಾಗಪ್ಪನವರು ಅಂದ್ರ, ಗೌಡನ ಬಾವಿಯ ನಾಗಪ್ಪ ತಾತನವರಾಗಿ ಮೆರೆದ್ರು ಈ ಸಮಾಜದೊಳಗ ಅಂತ. ಗೌಡನ ಬಾವಿಯ ನಾಗಪ್ಪ ತಾತನವರ ಬಗ್ಗೆ ತಾವೆಲ್ಲ ಕೇಳಿರಿ. ಅಂತಹ ಗುರುಗಳ ಸೇವಾ ಮಾಡಿ ತಾತನವರ ಸೇವಾ ಮಾಡಿ ಅವರೂ ಕೂಡ ಪುಣ್ಯವಂತರಾದ್ರು, ಅವರೂ ಕೂಡ ಮಹಾತ್ಮರಾದ್ರು. ತಾತನವರು ನಾಗಪ್ಪ ತಾತನವರನ್ನ ಬಿಟ್ಟು ಅರೆಕ್ಷಣವೂ ಇರ್ತಾ ಇದ್ದಿದ್ದಿಲ್ಲ. ಹಿಂಗ ತಾತನವರು ಮೂಲ ಬಸವಲಿಂಗ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ತಮ್ಮ ಪ್ರೀತಿಯ ಶಿಷ್ಯನಾಗಿರುವಂತಹ ನಾಗಪ್ಪ ತಾತನವರನ್ನ ಕರೆದುಕೊಂಡು ಆ ನಂತರದೊಳಗ ಉಟಕನೂರಿನ ಗುರು ಹಿರಿಯರನ್ನ ಕರೆದುಕೊಂಡು ಎಲ್ಲಿಗೆ ಬರುತ್ತಾರ ಅಂದ್ರ, ಭಿಕ್ಷೆಗಾಗಿ ಅಂದ್ರ ಪಟ್ಟಿಗಾಗಿ, ಜಾತ್ರೆಯ ಪಟ್ಟಿಗಾಗಿ ತಾಯಿ ಎಲ್ಲಿಗೆ ಬಂದ್ರು ಅಂದ್ರೆ ತಿಮ್ಮಾಪುರ ಅನ್ನುವಂತ ಗ್ರಾಮಕ್ಕೆ ಬರ್ತಾರೆ. ಆ ತಿಮ್ಮಾಪುರ ಗ್ರಾಮಕ್ಕೆ ಬಂದು ಮನೆ ಮನೆಗೆ ಹೋಗಿ ಪಟ್ಟಿಯನ್ನ ಬೇಡುವಂತ ಸಮಯದೊಳಗ ಆ ತಿಮ್ಮಾಪುರದೊಳಗ ಒಂದು ಜಂಗಮರ ಮನೆ, ತಾತನವರು ಅಂತ ಕರೀತೀರಿ, ಐನವರು ಅಂತ ಕರೀತೀರಿ. ಆ ಜಂಗಮರ ಮನೆಯೊಳಗೆ ಹೋಗುತ್ತಾರ ತಾತನ. ಆ ಜಂಗಮರ ಮನೆಯೊಳಗೆ ಹೋದ್ರಲ್ಲ, ತಾತನವರಿಗೆ ಏನು ತಿಳಿಯಿತೋ ಏನು, ಏಕಕಾಲಕ್ಕ ಸಿಂಹ ಗರ್ಜನೆಯನ್ನು ಮಾಡಿ ಜೋರಾಗಿ ಬಾಯಿ ಮಾಡಿ ಕೂಗಾಡಲಿಕ್ಕೆ ಪ್ರಾರಂಭ ಮಾಡಿದರು ತಾತನು. ಅವಾಗ ಹಿಂದೆ ಬಂದಿರುವಂತಹ ಸದ್ಭಕ್ತರಂತಾರಂತ, ತಾತನವರು ಯಾಕ ಸಿಂಹ ಗರ್ಜನೆಯನ್ನ ಮಾಡಾಕತ್ತಾರ, ಯಾಕ ಜೋರಾಗಿ ಕೂಗಾಡಕತ್ತಾರ ಅಂದಾಗ ಆ ಮನೆಯೊಳಗ ಇದ್ದಿರುವಂತ ಒಬ್ಬ ಯುವಕ ಬಂದು ತಾತನವರ ಪಾದಕ್ಕೆ ಬಿದ್ದನಂತ. ಅವಾಗ ತಾತನವರು ಏನು ಮಾಡಿದ್ರು ಅಂದ್ರೆ, ಸಿಟ್ಟಿನಿಂದ ತಮ್ಮ ಕೈಯೊಳಗಿರುವಂತ ಬೆತ್ತವನ್ನ ತೆಗೆದುಕೊಂಡು ಅವನ ಬೆನ್ನಿಗೆ ಬಡಿದ್ರಂತ. ಯಾಕೆ ಬಡಿದ್ರು ಅಂದ್ರ, ಆ ಯುವಕನ ಮೈಯೊಳಗ ಬ್ರಹ್ಮ ರಾಕ್ಷಸ ಬಡಿದುಕೊಂಡಿತ್ತು ಅಂತ. ಆ ಯುವಕನಿಗೆ ಬ್ರಹ್ಮ ರಾಕ್ಷಸ ಬಡಿದುಕೊಂಡಿತ್ತು. ಅವಾಗ ಬೆತ್ತವನ್ನ ತೆಗೆದುಕೊಂಡು ಬಡಿತಾರ ತಾತನವ್ರು, ಸಿಂಹ ಗರ್ಜನೆಯಿಂದ ಚೀರುತ್ತಾರ. ಅವಾಗ ಆ ಯುವಕನಿಗೆ ಬಡಿದಿರುವಂತಹ ಬ್ರಹ್ಮ ರಾಕ್ಷಸ ಅನ್ನತ್ತಂತ, ತಾತ ನಾನು ಇವನನ್ನ ಬಿಟ್ಟು ಹೋಗಬೇಕಾಗಿತ್ತು ಅಂದ್ರ ನೀನು ನನಗ ಜಾಗ ಕೊಡಬೇಕು. ಅದು ಎಲ್ಲಿ ಕೊಡಬೇಕು ಅಂದ್ರ ನಿನ್ನ ಎಡಪಾದದೊಳಗ ನನಗ ಜಾಗ ಕೊಟ್ಟಾಗ ಮಾತ್ರ ನಾನು ಈ ಹುಡುಗನನ್ನ ಬಿಡ್ತೀನಿ, ಈ ಯುವಕನನ್ನ ಬಿಡ್ತೀನಿ ಅಂದಾಗ ತಾತನವರು ಒಪ್ಪಿಕೊಂಡು ಏನು ಮಾಡಿದ್ರು ತಾಯಿ ಅಂದ್ರ, ಬೆತ್ತದಿಂದ ಸ್ಪರ್ಶಿಸಿ ಆಶೀರ್ವಾದ ಮಾಡಿದ್ರು. ಆ ಯುವಕನಿಗೆ ಬಡಿದುಕೊಂಡಿರುವಂತಹ ಬ್ರಹ್ಮ ರಾಕ್ಷಸ ಎಲ್ಲಿ ಬಂದು ಅಡಕವಾಯಿತು ಅಂದ್ರ, ತಾತನವರ ಎಡಪಾದದೊಳಗ ಬಂದು ಸೇರಿಕೊಂತ. ತಾತನವರ ಎಡಪಾದದೊಳಗ ಬಂದು ಸೇರಿಕೊಳ್ತು. ತಾತನವರು ಆ ಮನೆಯನ್ನ ಬಿಟ್ಟು ಬರುವಂತಹ ಸಂದರ್ಭದೊಳಗ ಹ್ಯಾಗ ನಡ್ಕೊಂಡು ಬರಾಕತ್ರು ಅಂದ್ರ, ಹೆಳವ ನಡೆದಂಗ ನಡೆಯಾಕತ್ರಂತ. ಎಡಗಾಲಿನೊಳಗ ಬ್ರಹ್ಮ ರಾಕ್ಷಸ ಇತ್ತು. ಆ ಅವರ ಎಡಗಾಲಿನೊಳಗಿರುವಂತಹ ಸರ್ವಶಕ್ತಿಯನ್ನೆಲ್ಲ ತೆಗೆದುಕೊಂಡು ಬಿಟ್ಟಿತ್ತು. ಭಕ್ತರ ಉದ್ಧಾರಕ್ಕಾಗಿ ತಾತನವರು ತಮಗ ನೋವಾದ್ರೂ ಪರವಾಗಿಲ್ಲ, ಭಕ್ತರ ಉದ್ಧಾರವಾಗಬೇಕು ಅಂತೇಳಿ ಆ ಬ್ರಹ್ಮ ರಾಕ್ಷಸವನ್ನ ತಮ್ಮ ಎಡಪಾದದೊಳಗ ಹಿಡಿದಿಟ್ಟುಕೊಂಡಿದ್ದರಂತನು. ಇಟಗಿಯ ಭೀಮಮ್ಮ ತಾಯಿಯ ಪುರಾಣದೊಳಗ ಒಂದು ಸನ್ನಿವೇಶ ಬರುತ್ತೆ. ಇಡೀ ಊರನ್ನ ನಾವು ಸುಡುಗಾಡವನ್ನಾಗಿ ಮಾಡಿಬಿಡ್ತೀವಿ ಅಂತೇಳಿ 7-8 ಜನ ರಾಕ್ಷಸರು ಬರ್ತಾರೆ. ಅವಾಗ ಬನಶಂಕರಿ ದೇವಿಯ ಅಪರಾವತಾರಿಯಾಗಿರುವಂತಹ ಭೀಮಾಂಬಿಕೆ ಅಂತಾಳಂತ ಆ ರಾಕ್ಷಸರಿಗೆ, ಯಪ್ಪ ಊರ್ ಹಾಳ್ ಮಾಡಕ್ ಹೋಗ್ಬೇಡ, ಆ ಊರ ಒಳ್ಳೆ ನಂದನವನ ಇದ್ದಂಗೈತಿ, ಮತ್ತ ನಾವು ಎಲ್ಲಿ ಸೇರೋಣ ಅಂದಾಗ ನೀವು ಊರ್ ಸೇರಾಕ್ ಹೋಗಬೇಡ್ರಿ, ನೀವು ನನ್ನ ದೇಹವನ್ನ ಸೇರ್ರಿ ಅಂತೇಳಿ ತನ್ನ ದೇಹದೊಳಗ ಇರಾಕ ಜಾಗ ಮಾಡಿ ಕೊಟ್ಟಳಂತ ಇಟಗಿ ಭೀಮಮ್ಮ ತಾಯಿ. ನನ್ನ ದೇಹ ಹಾಳಾಗಿ ಹೋದ್ರೂ ಪರವಾಗಿಲ್ಲ, ನನ್ನ ದೇಹಕ್ಕ ತಾಪವಾದ್ರೂ ಪರವಾಗಿಲ್ಲ,
ನನ್ನ ದೇಹಕ್ಕ ನೋವಾದ್ರೂ ಪರವಾಗಿಲ್ಲ, ಆದ್ರ ನಾನು ನಂಬಿರುವಂತಹ ಊರಿನ ಭಕ್ತರಿಗೆ ಏನೂ ಆಗಬಾರದು ಅಂತೇಳಿ ಆ ರಾಕ್ಷಸರಿಗೆ ತನ್ನ ದೇಹದೊಳಗ ಇರಾಕ ಅವಕಾಶ ಮಾಡಿಕೊಟ್ಟಳಂತ. ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ ಎನ್ನುವಂತಹ ಸರ್ವ ಸಮರ್ಪಣಾ ಭಾವ ಯಾರದ್ದಾಗಿತ್ತು ಅಂದ್ರೆ ತಾತನವರದಾಗಿತ್ತು. ಆ ಬ್ರಹ್ಮ ರಾಕ್ಷಸ ಬಂದು ನನ್ನ ಎಡಪಾದವನ್ನ ಸೇರಿ ನನಗ ತೊಂದರೆಯನ್ನ ಕೊಟ್ಟರೂ ಪರವಾಗಿಲ್ಲ, ಆದ್ರ ಆ ಯುವಕನ ಬಾಳ ಉದ್ಧಾರವಾಗಬೇಕು, ಆ ಹುಡುಗನ ಬಾಳ ಬೆಳಗಬೇಕು ಅಂತೇಳಿ ಅವನಲ್ಲಿರುವಂತಹ ರಾಕ್ಷಸವನ್ನ ತಮ್ಮ ಎಡಪಾದದೊಳಗಿಟ್ಟುಕೊಂಡಿದ್ದರಂತ ತಾತನು. ಅಂದಿನಿಂದ ತಾತನವರಿಗೆ ನಡೆಯಾಕ ಆಗತಾ ಇದ್ದಿದ್ದಿಲ್ಲ, ಕಾಲೊಳಗ ಸತ್ವವನ್ನ ಕಳೆದುಕೊಂಡು ಬಿಟ್ಟಿದ್ರು. ಅಂದಿನಿಂದ ನಾಗಪ್ಪ ತಾತನವರು ಹ್ಯಾಗ ಸೇವಾ ಮಾಡಿದ್ರು ಅಂದ್ರ ಆಪ್ತ ಅಂಗ ಸದ್ಭಾವದಿಂದ ತಾತನವರು ಸೇವಾ ಮಾಡ್ತಾ ಇದ್ರಂತ. ತಾತನವರು ಯಾವ್ದಾದ್ರೂ ಊರಿಗೆ ಹೋಗಬೇಕಾಗಿತ್ತು ಅಂದ್ರ ಟ್ಯಾಕ್ಟರ್ ಮುಖಾಂತರವಾಗಿ ಹೋಗಾಕ ಪ್ರಾರಂಭ ಮಾಡಿದ್ರಂತ ನೋಡಿ. ಮೊದಲ ಬಂಡಿ ಒಳಗೆ ಹೋಗುತ್ತಾ ಇದ್ರು, ಆ ಪೂರ್ವದೊಳಗ ನಡ್ಕೊಂಡು ಹೋಗುತ್ತಾ ಇದ್ರು. ಯಾವಾಗ ಆ ಬ್ರಹ್ಮ ರಾಕ್ಷಸ ಬಂದು ತಾತನವರ ಎಡಪಾದವನ್ನ ಸೇರುತ್ತಲ್ಲ, ತಾತನವರ ಕಾಲಿನ ಸತ್ವವೇ ಹೋಗಿಬಿಟ್ಟಿತ್ತು ಅಂತ. ಈಗ ಮಹಾತ್ಮರು ಭಕ್ತರನ್ನ ಉದ್ಧರಿಸುವುದಕ್ಕಾಗಿ ಅನೇಕ ಕಷ್ಟಗಳನ್ನ ಸ್ವೀಕಾರ ಮಾಡಿಕೊಳ್ಳುತ್ತಾರ ಅನ್ನುವಂತ ವಿಷಯವನ್ನ ಸರ್ವಶರಣ ತಂದೆ